ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಮೇ 2026 ಗುರುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಸಾಧ್ಯ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಅತಿ ಶೀಘ್ರದಲ್ಲಿಯೇ ಶನಿ ರೇವತಿ ನಕ್ಷತ್ರಕ್ಕೆ ಬದಲಾವಣೆ ಆಗ್ತಿದೆ. ಪ್ರತಿ ಗ್ರಹಕ್ಕೂ ತನ್ನದೇ ಆದಂತ ಸಾಮರ್ಥ್ಯ, ಶಕ್ತಿ, ನಿಶಕ್ತಿ, ಬಲ, ನಿರ್ಬಲ ಅನ್ನೋದಿರುತ್ತೆ. ಆದರೆ ಕರ್ಮಾಧಿಪತಿ ಶನಿ ಬುಧನ ನಕ್ಷತ್ರಕ್ಕೆ, ಅದರಲ್ಲೂ ಮೀನ ರಾಶಿಯಲ್ಲಿ, ಮೋಕ್ಷ ರಾಶಿಯಲ್ಲಿ, ಲೆಕ್ಕಾಚಾರದ ನಕ್ಷತ್ರ ಸಾರದಲ್ಲಿ, ಆ ಒಂದು ಯುವರಾಜ ನಕ್ಷತ್ರದಲ್ಲಿ, ಹುಡುಗ ನಕ್ಷತ್ರದಲ್ಲಿ, ಅತಿ ತುಂಟುತನದ ನಕ್ಷತ್ರದಲ್ಲಿ, ವಾಣಿಕಾರಕ, ಶಾರದಾಕಾರಕ, ಜ್ಯೋತಿಷ್ಯಕಾರಕ, ಫಲಜ್ಯೋತಿಷ್ಯಕಾರಕ, ಲೆಕ್ಕಾಚಾರಕಾರಕ, ವಾದ್ಯಕಾರಕ, ಇನ್ಸ್ಟ್ರೂಮೆಂಟ್ ಕಾರಕ, ಸೋದರಿ ಕಾರಕ, ಕಿರಿಯ ಸೋದರಿ ಕಾರಕ, ಸೋದರ ಮಾವಕಾರಕ, ಬುದ್ಧಿಯ ವೇಗಕಾರಕ, ನರ್ವಸ್ ಕಾರಕ, ಕೂದಲಿನ ಕಾರಕ, ಚರ್ಮದ ಕಾರಕ, ಭಯದ ಕಾರಕ, ದುಡುಕಿನ ಕಾರಕ, ಆತುರದ ಕಾರಕ, ತುಂಬಾ ಕಾರಕತ್ವಗಳಿದೆ. ಅಂತ ಒಂದು ಕಾರಕತ್ವದಲ್ಲಿ ಶನಿಯ ಒಂದು ಪ್ರವೇಶ ಮೀನರಾಶಿಯಲ್ಲಿ ದಗ್ಧವೋ ಸುಡುತ್ತವೋ ಖಂಡಿತ ಇದೆ. ಕೆಲವು ರಾಶಿಗಳಿಗಂತೂ ವಿಪರೀತ ರಾಜಯೋಗ ತಂದು ಕೊಟ್ಬಿಡುತ್ತೆ. ವಿಪರೀತ ರಾಜಯೋಗ ಬಲ. ಈಗ ಪಕ್ಕದ ಸ್ಟೇಟ್ ಅಲ್ಲಿ ಆಗಿದೆಯಲ್ಲ, ಆ ತರ ಏನೋ ಇದು ಯಾರು ನಂಬ್ಲಿಕ್ಕೆ ಆಗ್ತಿಲ್ಲ. ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ನಾವು ಗೈಡೆನ್ಸ್ ಮಾಡಿದ್ವಿ, ನಾವು ಸಜೆಷನ್ ಮಾಡಿದ್ವಿ, ನಾವಿದ್ದು ನಾವದ್ದು, ಎಂಥದಿಲ್ಲ. ಅದೊಂದು ಗ್ರಹಗಳು ಕಾದಿದ್ದು ತಮ್ಮ ಫಲಾಫಲವನ್ನ ಆಗ ನಮ್ಮಲ್ಲಿ ತಂದ್ಕೊಡುತ್ತೆ. ಕೊಡೋಕ್ ಮೊದಲು ಕೆಲವನ್ನ ಕಿತ್ಕೊಳ್ಳುತ್ತೆ ದೊಡ್ಡ ಅಧಿಕಾರ. ಸಾಮಾನ್ಯ ಬದುಕು ಬೇರೆ. ಅಂತ ಒಂದು ಶನಿ ರೇವತಿ ನಕ್ಷತ್ರ, ನನ್ನ ತಾಯಿ ಚಾಮುಂಡೇಶ್ವರಿಯ ನಕ್ಷತ್ರ. ರೇವತಿ ನಕ್ಷತ್ರ ಆಷಾಢ ಮಾಸದಲ್ಲಿ ಬಂದಾಗಲೇ ಆ ತಾಯಿಯ ಒಂದು ವಿಶೇಷವಾದಂತ ಜನ್ಮೋತ್ಸವ, ಉತ್ಸವ ಇದೆಲ್ಲ ಮಾಡ್ತೇವೆ. ಅಂತ ಒಂದು ತಾಯಿ ಚಾಮುಂಡೇಶ್ವರಿ ನಕ್ಷತ್ರದಲ್ಲಿ ಬರ್ತಿರ್ತಕ್ಕಂಥ ಈ ಒಂದು ಸಾಂಗತ್ಯ ಯಾವ ರಾಶಿ ಮೇಲೆ ಮುಂದಿನ ಕಡಿಮೆ ಅಂದ್ರೂ 7 ರಿಂದ 9 ತಿಂಗಳು ಈ ಟ್ರಾನ್ಸಿಷನ್ ಆಗತಕ್ಕಂಥದ್ದಾಗುತ್ತೆ. ಕಟ್ಟಕಡೆಯ ನಕ್ಷತ್ರ, ಮೋಕ್ಷ ನಕ್ಷತ್ರ, ಆಸೆಯ ನಕ್ಷತ್ರ, ಇವೆಲ್ಲ ಸಾಕು ಕಣೋ. ಈ ಅರಳು ಮರಳು ವಯಸ್ಸು ಅಂತ ಹೇಳ್ತಾರಲ್ಲ, ಇವೆಲ್ಲದರ ಪ್ರಬೋಧವನ್ನ ಸೂಚಿಸ್ತಕ್ಕಂಥ ನಕ್ಷತ್ರ ಸಾರದಲ್ಲಿ ಶನಿ ಪ್ರವೇಶ. ಖಂಡಿತ ರಾಶಿಯಾಂತರ್ಗತವಾಗಿ ತಿಳಿಸ್ತೇನೆ. ಒಳ್ಳೆದಾಗ್ಲಿ, ಕಾಯ್ತಿರಿ. ತುಂಬಾ ದೊಡ್ಡ ಮಾಲಿಕೆ, ಅದು ತುಂಬಾ ಖುಷಿ ಕೊಡ್ತಕ್ಕಂಥದ್ದು. ಶನಿ ಕರ್ಮಾಧಿಪತಿ. ಆತ ನಮ್ಮನ್ನ ಒಂದು ಕೆಲಸ ಮಾಡಿಸ್ತಾನೆ. ಆದ್ರೆ ಬುಧನ್ ಸಾರದಲ್ಲಿ ಬಂದಾಗ ಶನಿ ಬಂದು ನಿಧಾನ. ಅಂತ ನಿಧಾನ ಗ್ರಹ ಬುಧ ಬಂದು ವೇಗ. ಏನಾಗಬಹುದು? ಸಡನ್ ಆಗಿ ವಯಸ್ಸಾದವರು ದಡ 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 ಅಂತ ಕೀಲ್ ಕಟ್ಕೊಂಡು ಕೂತಿರೋರು ಓಡಿದ್ರೆ ಕಟಕಟ ಅಂತ ಪುಡಿ ಪುಡಿ ಆಗ್ಬಿಡುತ್ತೆ. ಏನೇನೋ ಮಾಡಕ್ ಹೋಗ್ಬಿಡ್ತೀವಿ. ನೋಡ ಅದರ ಪ್ರಭಾವಗಳನ್ನ ಅತಿ ಶೀಘ್ರದಲ್ಲಿಯೇ ನಿಮ್ಮ ಮುಂದೆ ಕಾಯ್ತಾ ಇರೋರಿ ಅಂತ ಹೇಳ್ತಾ, ನಿನ್ನೆ ಆ ಸಂಚಿಕೆಯಲ್ಲಿ ಹೇಳಿದ್ದೆ, ವಿಶೇಷವಾಗಿ ಈ ಒಂದು ನಕ್ಷತ್ರಗಳ ಸಾರ ಯಾವ ರೀತಿ ಮದುವೆಗಳ ಮೇಲೆ ಪ್ರಭಾವ ಬೀರುತ್ತೆ. ಅದರಲ್ಲೂ ಸಿಂಹ ಲಗ್ನದ ಸ್ತ್ರೀಯನ್ನ ಮದುವೆಯಾಗಬೇಕೆಂದರೆ ಗುಂಡಿಗೆ ಇರಬೇಕು, ಒಂದು ದುರ್ಗಿಯನ್ನ ತಂದಿಟ್ಟುಕೊಂಡು ಅಂತ. ನಿನ್ನೆ ಪೂರ್ತಿ ಸಂಚಿಕೆ ನೋಡಿ. ಜ್ಯೋತಿಷ್ಯ ಅನ್ನೋದು ನಿಮ್ಮ ಶಕ್ತಿ, ನಿಶಕ್ತಿ, ಬಲ, ನಿರ್ಬಲತ್ವ
ಇವೆಲ್ಲವನ್ನ ತಂದಿಡ್ತಕ್ಕಂಥದ್ದಾಗುತ್ತೆ. ಆ ತಟ್ಟೆಲ್ ತಂದಿಡುತ್ತೆ ನಮ್ಮನ್ನ. ಮೊದಲೇ ಆಲೋಚನೆ, ವಿವೇಚನೆ, ಚಿಂತನೆ, ಅಯ್ಯೋ ಅದು ಮಾಡಬಾರ್ದಿತ್ತು, ಅಯ್ಯೋ ಅದು ಅವತ್ತು ಮಾರಬಾರ್ದಿತ್ತು, ಅಯ್ಯೋ ಅದು ಹಾಕಬಾರದಿತ್ತು, ಅಯ್ಯೋ ಅಲ್ಲಿ ಹೋಗಬಾರದಿತ್ತು. ಇಲ್ಲ, ನಿಮ್ಮ ನಿರ್ಧಾರಗಳು ಯಾವುದು ನಿಮ್ಮ ಕೈಯಲ್ಲಿಲ್ಲ, ಯಾವುದು. ಅದಕ್ಕೆ ಆ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳುವ ಮೊದಲು ಅದು ಸರಿಯಾದದ್ದ ತಪ್ಪಾದದ್ದ ಭಗವಂತನಿಗೆ ಮಾತ್ರ ಗೊತ್ತು. ಅವನ ನಿರ್ದೇಶನದಲ್ಲಿ 100% ಗಾಯ, ದೊಡ್ಡ ಏಟು ಬೀಳೋ ಜಾಗದಲ್ಲಿ ಉಗುರಿನಷ್ಟು ಪೆಟ್ಟು ಬೀಳಲಿ. ಅದಕ್ಕೆ ಪ್ರಾರ್ಥನಾ ನಿವೇದನ, ಸದಾ ಧ್ಯಾನ, ಭಗವಂತನ ಬಳಿ ಒಂದು 10-15 ನಿಮಿಷ ಆದರೂ ನಿತ್ಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ನೀನು ಹಾಕಿದ ಭಿಕ್ಷೆ. ಯಾರಾದ್ರೂ ಹೇಳ್ತಾರ, ಈಗ ಏನು ಬೇಡ, ಎಲೆಕ್ಷನ್ದೇ ತಗೊಳ್ಳಿ, ಘಟಾನುಘಟಿಗಳು. ಒಂದು ದೊಡ್ಡ ನಟ ನಮ್ಮ ಕನ್ನಡದವ್ರೆ, ಏನ್ರಿ ಒಂದಷ್ಟು ಫಿಲಮ್ಗಳಲ್ಲಿ ಮಾಡ್ಬಿಟ್ರೆ ಒಂದೇ ಸಲಿಗೆ CM ಆಗ್ಬಿಡೋದೇನ್ರಿ? ಇದೇನ್ರಿ ಇದು? ಏನ್ ಆಟ ಅನ್ಕೊಂಡಿದ್ದೀರಾ? ಒಂದು ರಾಜಕೀಯ ಅಂದ್ರೆ ಬರಬೇಕು, ಪಡೆ ಕಟ್ಟಬೇಕು, ಜನಸೇವೆ ಮಾಡಬೇಕು, ಜನಗಳ ನಡುವೆ ಇರಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಜನಗಳಿಗೆ ಇನ್ನೊಂದೇನ್ ದಿಢೀರಂತ ನಾನು CM ಯಾರ ಜೊತೆಲೂ ಹೊಂದ್ಕೊಳ್ಳಲ್ಲ, ಇದೇನಿದು ಅಂತ ನಗಾಡಿದ್ರು, ಅವಹೇಳನ ಮಾಡಿದ್ರು. ನಮಗನ್ಸೋದು ಅವ್ರಗಳೆಲ್ಲ ಮಾತು ನೀವು ನಂಬಲ್ಲ. ದೊಡ್ಡ ದೊಡ್ಡ ಪತ್ರಿಕೆಗಳು ಪೊಲಿಟಿಕಲ್ ಅನಾಲಿಸಿಸ್ ಮಾಡಿರ್ತಕ್ಕಂಥದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ಗಳು. ಅನುಭವ ಅನ್ನೋದೊಂದು ಹಿಮಾಲಯ. ಆಯ್ತಾ, ನಾವು ಓದ್ಕೊಂಡಿರೋದು ಒಂದು ಅಣು ಅಂದ್ರೆ ಅನುಭವ, ಹಿಮಾಲಯ. ಅಂತ ಒಂದು ಜಗಜಟ್ಟಿಗಳು ಸಮೇತ ಒಂದು 6-8 ಹೊಡೆದ್ರೆ ಒಬ್ರಂತೂ ಹೇಳಬಿಟ್ಟಿದ್ರು, ಪೊಲಿಟಿಕಲಿ ತುಂಬಾ ದೊಡ್ಡ ಒಂದು ಅಡ್ವೈಸರ್. ಆತ ಏನಾದ್ರೂ 10 ಸೀಟು ಗೆದ್ದು ಬಿಟ್ರೆ ನಾನು ಇನ್ನ ಜೀವಮಾನದಲ್ಲಿ ಇನ್ ಯಾವುದೇ ಒಂದು ಪೊಲಿಟಿಕಲ್ ಅಡ್ವೈಸರ್ ಆಗಿರೋಲ್ಲ, ಇನ್ ಮಾತಾಡೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಈಗ ಏನ್ ಹೇಳ್ತೀರಿ? ಯಾರು ಊಹಿಸದ್ದು ಇದನ್ನ ಊಹಿಸ್ತೀರಾ? ಈ ಸುನಾಮಿಯನ್ನ ಒಂದು ಹೆಚ್ಚು ಕಡಿಮೆ 37-38% ಸುನಾಮಿ. ಇಷ್ಟಕ್ಕೂ 234 ಕ್ಷೇತ್ರಗಳಲ್ಲಿ ಆತ ಬರೀ 10 ಸಭೆ. ನೀವು ನಂಬಲ್ಲ. ನನಗನ್ಸೋ ಹಾಗೆ ಆತ ಒಮ್ಮೆ ಶಿವಮೊಗ್ಗಕ್ಕೆ ಬರ್ತಾನೆ, ಯಾವುದೋ ಒಂದು ಮೂವಿ ಶೂಟಿಂಗಿಗೆ ಬರ್ತಾನೆ. ಒಂದು ಹೋಟ್ಲಲ್ಲಿ ಹುಡುಕೋತಾನೆ, ಜನಗಳಿಗೆ ಗೊತ್ತಾಗುತ್ತೆ. ಇಲ್ಲಿರೋ ಜನಗಳು ಅಭಿಮಾನಿಗಳು ಆತನಿಗೆ. ಅದು ಭಾಷಿಕರು, ತಮಿಳು ಭಾಷಿಕರು, ಅದೆಲ್ಲ ನಾನೇನು ಹೇಳೋದಿಲ್ಲ. ಶಿವಮೊಗ್ಗದಲ್ಲಿ ಶೂಟಿಂಗ್ಗೆ ಬರ್ತಾನೆ ಅಂತ ತೊಳ್ಳಾಟ ಅದ್ದಾಟ. ನೀವು ನಂಬಲ್ಲ, ಕೆಲವೇ ವರ್ಷಗಳ ಹಿಂದ್ಗಡೆ ಇದು ನಡೆದಿರೋದು. ಪೇಪರು, ನ್ಯೂಸ್ ಅಲ್ಲೆಲ್ಲ ಬಂದಿತ್ತು. ಆತ ತಿರುಗ್ ಕೂಡ ನೋಡ್ಲಿಲ್ಲ, ಈ ತರ ಕೈ ಆಡಿಸ್ಲಿಲ್ಲ. ನೀವು ನಂಬ್ತೀರಾ? ಒಂದು ಸ್ಮೈಲ್ ಕೊಡ್ಲಿಲ್ಲ, ನೀವು ನನ್ನ ಅಭಿಮಾನಿಗಳು ಅಂತ. ಈ ಜಸ್ಟ್ ಇಗ್ನೋರ್ಡ್ ಇಟ್. ತಿರುಗ್ ಕೂಡ ನೋಡ್ಲಿಲ್ಲ, ನೀವು ನಂಬ್ತೀರಾ? ಅವನ್ ಬೆರೆಯೋಲ್ಲ. ತಮಾಷೆ ಗೊತ್ತರ, ಪುಷ್ಯ ನಕ್ಷತ್ರ, ಜನಗಳ ಜೊತೆ ಅಷ್ಟು ಸುಲಭ ಕತ್ರಕ್ಕೆ ಬರೋಲ್ಲ. ಅವರು ಯಾವಾಗಲೂ ನಾಯಕರುಗಳ ಹಿಂದ್ಗಡೆ ಒಂದು ಮೆಂಟರ್ ಆಗಿರುವಂತ ಶಕ್ತಿ ಪುಷ್ಯ ನಕ್ಷತ್ರ. ನಾಯಕನಾಗಿ ಡಿವಿಷನ್ ತಗೋಬೇಕು, ನುಗ್ಗಬೇಕು, ಧುಮುಕ್ಬೇಕು, ನಿಲ್ಲಬೇಕು, ಎದುರಿಸ್ಬೇಕು ಅನ್ನತಕ್ಕಂಥ ಒಂದು ಜಾತಿಯ ಜನ. ಇನ್ನೊಂದು ವೆರಿ ಫ್ಯೂ ಟಚ್ ಇರುತ್ತೆ ಅಷ್ಟೇ, ಒಂದು 5% ಮೇ ಬಿ ಶಶಿಮಂಗಳ ಯೋಗ, ಇನ್ನೊಂದು ಅನ್ನತಕ್ಕಂಥದ್ದು. ಆ ಕಡಗ ಲಗ್ನದವನ್ನ ತುಂಬಾ ಜನರನ್ನ ನಾನು ನೋಡಿದ್ದೇನೆ. ದೇ ಆರ್ ವೆರಿ ಶೈ. ತುಂಬಾ ಒಂದು ನಾಚಿಕೆ ಸ್ವಭಾವದವರು, ಸಂಕೋಚ ಸ್ವಭಾವದವರು. ಅಷ್ಟು ಬೇಗ ಅವರು ಬೆರೆಯೋಲ್ಲ, ಮೌನಿಗಳು. ಆತ ತಿರುಗ್ ಕೂಡ ನೋಡಿಲ್ಲ. ಎಷ್ಟೋ ಜನ ಆಡ್ಕೊಂಡು ಇದೆಂತ ಇರೋನ ಇವನು, ನಮ್ ಕೂಡ ಒಂದ್ ಮಾತು ಹೀಗ ಅನ್ನೋದು. ಇದು ಯಾವ ಸೀಮೆ ನಾಯಕ ಕೊಡೋ ಅಂತ. ಈಗಲೂ ಇದು ಎಲ್ಲೆಲ್ಲೋ ಎಂತೆಂತದ್ದು ಯಾರ್ಯಾರೋ ಕಿಚಾಯಿಸಿದ್ದಾರೆ. ₹1 ಖರ್ಚು ಮಾಡಿಲ್ಲ. ನೀವು ನಂಬ್ತೀರಾ? ಈ 2 ಪಕ್ಷಗಳವರು ಸೇರ್ಕೊಂಡು ಕುಬೇರ ಖಜಾನೆ ಹೊಡೆದು ಬಿಟ್ಟಿದ್ದಾರೆ. ಕಡಿಮೆ ಅಂದರೂ ನೆನಪಿಟ್ಟುಕೊಳ್ಳಿ, 1966-67ರಿಂದ 60 ವರ್ಷದಿಂದಲೂ ಇವರೇ ಆಳಿರೋದು. ಇವ್ರೊಂದು 10 ವರ್ಷ, ಇವ್ರೊಂದು 5 ವರ್ಷ, ಇವ್ರೊಂದು 10 ವರ್ಷ, ಇವ್ರೊಂದು 10 ವರ್ಷ. ಈ ರೀತಿ ಈ 50-60 ವರ್ಷಗಳ ರಾಜ್ಯಭಾರವನ್ನು 60 ವರ್ಷವು DMK AIDMKನೇ ಆಳಿರೋದು. ಇವತ್ತನ ಬಜೆಟ್ ತಗೊಂಡ್ರೆ ಕಡಿಮೆ ಅಂದ್ರೂ ಒಂದು 6-7 ಲಕ್ಷ ಕೋಟಿ ಇದೆ. ಅದ್ರಲ್ಲಿ 40% ಡಮಾಲು.
ತಗೊಳ್ಳಿ 60 ವರ್ಷದಿಂದ ಲೂಟಿ ಹೊಡೆದಿರೋದು. ಅದ್ರಲ್ಲಿ ಒಬ್ಬ ಬ್ರಹ್ಮಾಸ್ತ್ರ ಇದ್ದಾನೆ, ದೊರೈ ಮುರುಗನ್, ನೀವು ನಂಬೋಲ್ಲ. ಒಬ್ಬೊಬ್ಬರದು ಹೇಳ್ತಾ ಕುತ್ಕೊಂಡ ಅಂದ್ರೆ ಒಂದೊಂದು ಮನೆಗೆ 50,000 ಕೊಟ್ಟಿದ್ದಾರೆ ಇವರಿಬ್ರು. ಒಂದೊಂದು 5 ಓಟ್ ಇದೆ ಅಂದ್ರೆ ನಮಗಾಗ್ತದು ಪ್ರಮಾಣ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಇದೇ ನಡೀತಿದೆ. ಲೂಟಿ ಹೊಡಿಯೋದು, ಇನ್ನೊಂದು 6 ತಿಂಗಳಿದ್ದಾಗ ಒಂದು ಟಿವಿ ಕೊಡೋದು, ಒಂದು ವಾಷಿಂಗ್ ಮೆಷಿನ್ ಕೊಡ್ತೀನಿ ಅನ್ನೋದು, ಕೇಬಲ್ ಸೆಟ್ ಕೊಡ್ತೀನಿ ಅನ್ನೋದು, ಮಿಕ್ಸಿ ಕೊಡ್ತೀನಿ ಅನ್ನೋದು, ಬೇರೆ ಬೇರೆ ಇದೇ ನಡೀತಿದೆ. ಜನಗಳು ಅದೇ ಆಗ್ಬಿಟ್ಟಿತ್ತು, ಹೋಗ್ಬಿಟ್ಟಿದ್ರು. ಈಗ ಎಲೆಕ್ಷನ್ ಬಂದಾಗ ನಮಗ್ ದುಡ್ಡು ಬರುತ್ತೆ. ಈತ ನೀವು ನಂಬಲ್ಲ, 1 ರೂಪಾಯಿ ಹಂಚಿಲ್ಲ. ಅವರ ಬೂತ್ ಒಂದು ಬೂತಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಾ? ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಎಷ್ಟು ಬೂತ್ಗಳು ಇರ್ತಾವೆ ಗೊತ್ತಾ? ಒಂದೊಂದು ಬೂತ್ಗೂ ಒಂದು 100 ಜನರನ್ನ ಸಾಕಬೇಕು. 5 ವರ್ಷ ಸಾಕ್ಬೇಕು. ಅವ್ರ ಊಟಗಳು, ಬಿರಿಯಾನಿಗಳು, ಇನ್ನೊಂದು ಓಂ ಶಕ್ತಿ ಮಾಲೆ, ಅಯ್ಯಪ್ಪ ಮಾಲೆ, ಮಹದೇಶ್ವರನ್ ಮಾಲೆ. ಅಯ್ಯೋ, ಏನಕ್ಕೆ ಅವ್ರು ಅಷ್ಟು ದುಡ್ಡು ಮಾಡ್ತಾರೆ ಅಂತ ನೀವು ಕೇಳ್ತಿರಲ್ಲ. ಇದಿಲ್ಲ ಅಂದ್ರೆ ಆಗೋಲ್ಲ, ಖಂಡಿತ ಸಾಧ್ಯ ಇಲ್ಲ. ಪ್ರತಿದಿನ 100 ಜನ ಮನೆ ಮುಂದ್ಗಡೆ ನಿಂತಿರ್ತಾರೆ. ಅಯ್ಯ ನಮ್ಮ ಮಗಳು ಮದುವೆ, ಅಯ್ಯ ನಮ್ಮ ಮಗಳು ಓದು, ಅಯ್ಯ ನಮ್ಮ ಮಗನಿಗೆ ಒಂದು ಸೀಟು. ಶುಶೋ ಕಡಿಮೆ ಅಂದ್ರೂ 100 ಜನ ನಿಂತಿರ್ತಾರೆ. ಒಬ್ಬ ಸಾಮಾನ್ಯ MLA ಮುಂದ್ಗಡೆ, ಇನ್ನು ಮಿನಿಸ್ಟರ್ ಮನೆ ಮುಂದ್ಗಡೆ ಎಷ್ಟು, CM ಮನೆ ಮುಂದ್ಗಡೆ ಎಷ್ಟು, ಲೆಕ್ಕ ಹಾಕೊಳ್ಳಿ. ಅಯ್ಯ ಮನೆ ಕಟ್ತಿದ್ದಿ, ಅಯ್ಯ ಮೆಡಿಕಲ್ ಎಮರ್ಜೆನ್ಸಿ, ಅಯ್ಯ ನಮ್ಮ ಅಮ್ಮನಿಗೆ ಹಿಂಗಿದೆ. ಅಯ್ಯೋ, ನಿತ್ಯ ಕಡಿಮೆ ಅಂದ್ರು 100 ಜನ, 10 ಲಕ್ಷ ಏನೇನು ಸಾಕಾಗೋಲ್ಲ. ಅವ್ರು ಅದಕ್ಕೆ ಅರ್ಧ ಲೂಟಿಗೆ ಎಳೆದು ಬಿಡ್ತಾರೆ. ಬಟ್ ಕುಬೇರ ಖಜಾನೆ ಮಾಡಿಟ್ಬಿಟ್ಟಿದ್ದಾರೆ. ಅವ್ರದ್ದೊಂದು ಲೆಕ್ಕಾಚಾರ ಇದೆ ಬಿಡಿ. ಈತ ಪೀಕಲ್ಲಿ ಇರ್ಬೇಕಾದ್ರೆ ಎಲ್ರು ವಯಸ್ಸಾದ ಮೇಲೆ ಈ ಆಕ್ಟಿಂಗು ಇನ್ನೊಂದು ಅಲ್ಲಿದೆ ಬಿಡಿ. ಆ ಊರಲ್ಲಿ ವ್ಯಕ್ತಿಗಳನ್ನ ಪೂಜೆ ಮಾಡೋದು ಜಾಸ್ತಿ. ನಮ್ಮೂರಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಯಾವುದೇ ಗೌರ್ಮೆಂಟ್ ನೆಕ್ಸ್ಟ್ ಬರೋಲ್ಲ. ನಾವು ಕನ್ನಡದವರು ಒಂದು ತಪ್ಪಕ್ಕೆ ಕಾಯ್ತಿರ್ತಾರೆ. ಅದು ನಮ್ಮ ಕರ್ನಾಟಕದ ಒಂದು ಭೌಗೋಳಿಕ ಗ್ರಹದ ಸ್ಥಿತಿ. ನಾವು ನಂಬೋದೇ ಇಲ್ಲ, ಯಾರನ್ನು ನಂಬಲ್ಲ. ನಂಬದಾಗ ನಂಬ್ತೀವಿ. ಹೌದು, ಅದ್ಭುತ. ಈ ಜೀವನ ಅನ್ನೋ ಯಾತ್ರೆಯಲ್ಲಿ ಕನ್ನಡದವರು ನಂಬುವಷ್ಟು ಇನ್ಯಾರನ್ನು ಅಲ್ಲ, ಕನ್ನಡದವರು ಪ್ರೀತಿಸುವಷ್ಟು ಇನ್ಯಾರು ಪ್ರೀತಿಸೋಲ್ಲ. ಬರೆದಿಟ್ಕೊಳ್ಳಿ, ಇದು ನನ್ನ ಮಾತು. ಆದ್ರೆ ನಮ್ಮ ಪ್ರೀತಿಗೆ ನಮ್ಮ ಕಡೆ ಅವ್ರು ಬಂದು ನೋಡ್ತಾರೆ ಅಂತ ಕೂಡ ನಾವು ಅಪೇಕ್ಷೆನೂ ಪಡಲ್ಲ. ನಮಗ್ ಗೊತ್ತಿದೆ ಅಲ್ಲೊಂದು ಏನೋ ಒಂದು ಪೂಜನೀಯ ಭಾವೆ ಡನ್. ಆದ್ರೆ ಅಲ್ಲಂಗಲ್ಲ. ಅಂಥದ್ರಲ್ಲಿ 1 ರೂಪಾಯಿ ಖರ್ಚು ಮಾಡಿಲ್ಲ. ಪ್ರಚಾರಗಳಿಗೆ ಬರೀ ಒಂದು 10 ಪ್ರಚಾರ ಮಾಡಿದಾನೆ. ಅದನ್ನ ನಿಜವಾಗ್ಲೂ ಗೆದ್ದಿರ್ತಕ್ಕಂಥದ್ದೆಲ್ಲ 234 ಜನ ಕ್ಯಾಂಡಿಡೇಟ್ ನಿಲ್ಸಿಟ್ಟಿದಾನಲ್ವಾ, ಅವ್ರಗಳ ಹೆಸರುಗಳು ಕೂಡ ಗೊತ್ತಿರೋಲ್ಲ. ಬರೆದಿಟ್ಕೊಳ್ಳಿ. ಏನ್ ಹೇಳ್ತೀರಿ? ಬುಧ ಮಲಗಿರೋದು 12ನೇ ಮನೆ, ಸೂರ್ಯ ಮಲಗಿರೋದು 12ನೇ ಮನೆ. ಅಲ್ಲಿ ನೋಡಿ ವಿಚಿತ್ರ. ಗುರು ಅಷ್ಟಮದಲ್ಲಿ, ಶನಿಯು 12ನೇ ಮನೆಯಲ್ಲಿ. ಒಳಗಡೆ ಇರತಕ್ಕಂಥ ಒಂದು ಆ 12ನೇ ಮನೆ, ಆ ತುಮಲ, ಇನ್ನೊಂದು ಏನ್ ಮಾಡ್ಬೇಕು, ಯಾವ್ದು ಮಾಡ್ಬೇಕು ಅನ್ನತಕ್ಕಂಥ ಭಾವಾರ್ಥ ನೋಡಿ. ಸೋದರಿಕಾರಕ ಬುಧ ಇರ್ಲಿ, ಸಂಗಾತಿಕಾರಕ ಶುಕ್ರ, ಇವೆಲ್ಲ ಏನೇನೋ ಅನಾಲಿಸಿಸ್ ಅದು ಇದು ಅಂತೆಲ್ಲ ಹೇಳಿದನ್ನೆಲ್ಲ ಒಳ್ಳೆ ಸುನಾಮಿ ತರ ತೆಗೆದು ಬಿಸಾಕುತ್ತೆ. ನಾನು ಮೊನ್ನೆ ಒಂದು ಸುಮಾರು ಎಲೆಕ್ಷನ್ ಕೌಂಟಿಂಗಿಗೆ ಮೊದಲು ಒಂದು ಸ್ಥಳ, ರಾತ್ರಿ 1:45 ಡಿಸ್ಕಷನ್, ಯಾರು ಬರ್ತಾರೆ ಏನ್ ಬರ್ತಾರೆ. ಒಂದು 74ರಿಂದ 84 ಬರ್ತಾರೆ ಅಂತ ನನ್ನ ಲೆಕ್ಕಾಚಾರ ಹೇಳಿದ್ರು. ಯಾರು ನಂಬೋ ಸ್ಥಿತಿಲಿಲ್ಲ. ನಮ್ ಗುರುಗಳಂತೂ 112 ಅಂತೂ ಪಕ್ಕ ಕಾಣ ಅಂತ ಹೇಳ್ಬಿಟ್ಟು ಟೈ ಅಪ್ ಮಾಡ್ಕೊಳ್ಳಿ. ಇಷ್ಟು ಲಾಸ್ಟ್ ಎಡ್ಜಲ್ಲಿ, ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ಲಾಸ್ಟ್ ಎಡ್ಜಲ್ಲಿ ಅಲ್ಲೊಂದು ಸಣ್ಣ ತೊಳಲಾಟಗಳು ಬರುತ್ತೆ. ಒಂದು ಎಡ್ಜಿಂಗು ನೋಡಿ, ಇವ್ರು ಟೈ ಅಪ್ ನೀವು ಅವತ್ತೇ ಮಾಡ್ಕೋಬಹುದಿತ್ತು ಅಂತ ಒಂದು 4 ಜನ ದೊಡ್ಡ ದೊಡ್ಡ ಗುರುಗಳ ನಡುವೆ ನನ್ನದು ಹಾಕಿದ್ರು. ನಗ್ತಾ ಇದ್ರು. ಸರಿ ಆಯ್ತು ಅಂತ ವಾಪಸ್ ಬಂದ್ಬಿಟ್ವಿ. ನೋಡಿದ್ರೆ ಕಡೆಗೆ ಅದೇ ನಡೆದಿದೆ ಅಲ್ಲಿ. ಅವ್ರುಗಳಿದು ಎಲ್ಲಿಂದ ಬಂತು, ಹೇಗೆ ಬಂತು, ಅದಕ್ಕೆ ಜಾತಕ ಪರಾಮರ್ಶೆ ಅಂತ ಹೇಳೋದು. ತಾಕತ್ತು ಅದೊಂದು ಮದುವೆ ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ವೃತ್ತಿ ಇರ್ಬೋದು. ನೀವು ನಂಬಲ್ಲ, ತುಂಬಾ ದೊಡ್ಡವರುಗಳು ಅದೊಂದು ಅನಾಲಿಸಿಸ್ ಇಟ್ಕೊಂಡೇ ಕೂತಿರ್ತಾರೆ. ಅದು ಬೇರೆ ಹೊರಗಡೆದ ಏನೇನೋ ಇರುತ್ತೆ, ಇನ್ನೊಂದಿರುತ್ತೆ, ಅದು ಬೇರೆ. ಅಲ್ಲಿ ಅನಾಲಿಸಿಸ್ ಇದ್ದೇ ಇರುತ್ತೆ. ಜಾತಕದ ಅನಾಲಿಸಿಸ್, ತಾವು ತಗೊಳ್ಳೋ ನಿರ್ಧಾರ, ಇಡೋ ಹೆಸರು, ಪ್ರತಿಯೊಂದಕ್ಕೂ
ಅದನ್ನೇ ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದು, ಸಿಂಹ ಲಗ್ನದ ಸ್ತ್ರೀ ಮದುವೆ ಆಗ್ಬೇಕು ಅಂದ್ರೆ ಏನೇನು ಗುಣಲಕ್ಷಣಗಳಿದ್ರೆ, ಯಾವ ಲಗ್ನದವರಿದ್ರೆ, ಯಾವ ರಾಶಿಯವರಿದ್ದಾರೆ, ಅದೊಂದು ಜೆಲ್ಲಿಂಗ್ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಾಂದ್ರೆ ಒಂದು ಹಂತಕ್ಕೆ ಬಂದಾಗ ಅದೊಂದು ತುಂಬಿದಾಗ ಚೆಲ್ಲಬಿಡುತ್ತೆ, ಕೆಟ್ಟೋಗುತ್ತೆ, ದೂರ ಆಗ್ಬಿಡುತ್ತೆ. ತಿಳ್ಕೊಳ್ಳಿ. ನೀವು ತಿಳ್ಕೊಂಡು ನೀವು ನನ್ನ ಹತ್ರ ಬರಬಾರ್ದು. ಎಲ್ರು ಬಂದ್ರೆ ಸಾಕು ಅಂದ್ರೆ ನೀವು ಬರಬಾರ್ದು. ಮೊನ್ನೆ ನೀವು ನಂಬೋಲ್ಲ, ತುಂಬಾ ಸಂಕಟ ಆಗುತ್ತೆ. ಊರಲ್ಲಿ ಇರ್ಲಿಲ್ಲ, ದೂರದಲ್ಲಿದ್ದಾನೆ. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ನನ್ನ ಟೀಮ್, ತುಂಬಾ ಫೋನ್ ಮೇಲೆ ಫೋನ್. ಶಿವ, ಇದು ಏನೋ, ಇದು ಮೂಲ ನಕ್ಷತ್ರ ಪ್ರಭಾವ, ಒಂದು 3 ಗಂಟೆ 3:30 ಆಗ್ಬಿಟ್ಟಿದೆ. ನನಗೇನೋ ಗಡಿಬಿಡಿ, ನನಗೇನೋ ಒತ್ತಡ. ಅವತ್ತು ಕೇತು ನಕ್ಷತ್ರ, ಅಲ್ಲೊಂದು ಸಣ್ಣ ಕದಲಿಕೆ, ಏನೋ ಒಂದು ಕೈಯಲ್ಲಿದ್ದು ತುಂಬಾ ಒಂದು ವರ್ಷಗಳ ಕನಸು, ಈ ಥರದ್ದೊಂದು ಏನೋ ನಡೆದಿತ್ತು. ಸರಿ, ಅದರಲ್ಲಿ ಬೇರೆ ಒಂದು ಕಾರ್ಯಕ್ರಮ, ಪೂಜೆ, ಇನ್ನೊಂದು ಅಂತ. ಸರಿ ಆಯ್ತು. ಹೇಗೋ ನನ್ನ ಟೀಮ್ ಏನ್ ಹೇಳಿ ಅಂದ್ರೆ, ಸಾರ್ ಹೈದ್ರಾಬಾದಿಂದ ಬಂದ್ಬಿಟ್ಟಿದ್ದಾರೆ, ಎಷ್ಟು ದುಡ್ಡಾದ್ರೂ ಸರಿ ಅಂತಿದ್ದಾರೆ, ದಯಮಾಡಿ ನೋಡ್ಲೇಬೇಕಂತೆ, ನೀವು ಮಾತಾಡ್ಲೇಬೇಕಂತೆ, ಈ ಥರದೊಂದು ಸೀರಿಯಸ್ ಕೇಸ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇರಪ್ಪ, ಒಂದು 10 ನಿಮಿಷ ಟೈಮ್ ಕೊಡಿ ಅಂತೆ. ಆಗ್ತಿಲ್ಲ. ಮತ್ತೆ ದುಡ್ಡೇನು ಬೇಡ ಅಂತ ಹೇಳಮ್ಮ, ಈ ವಿಚಾರಗಳಿಗೆ ದುಡ್ಡು ತಗೊಳ್ಳೋದ ಬೇಡ. ಒಂದು ಕೆಲಸ ಮಾಡಿ, ಒಂದು 10ರಿಂದ ಅರ್ಧ ಗಂಟೆ ನನಗೆ ಟೈಮ್ ಕೊಡಿ. ಸೀರಿಯಸ್ ಅಂತ ಹೇಳಿದ್ದಾರೆ, ಅಲ್ಲಿಂದ ಫ್ಲೈಟ್ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ಯಾ. ಕೆಲಸ ಮಾಡಿ, ಡೀಟೇಲ್ ತಗೊಳ್ಳಿ, ಅವ್ರನ್ನ ವಾಪಸ್ ಹೋಗೋಕೆ ಹೇಳಿ, ನಾನು ಮಾತಾಡ್ತೇನೆ ಅಂತ. ಇಷ್ಟರ ನಡುವೆ ಒಂದು 3/4 ಗಂಟೆ ಆಗೋಯ್ತು ಮಕ್ಕಳೇ. ಏನೋ ತಳಮಳ. ನನಗೆ ಮನ್ಸಿಗೆ ತೋಚಿದ್ದಿಷ್ಟೇ, ರುದ್ರಂ, ಏನಿದು ಇಷ್ಟು ಸಂಕಟ ಆಗ್ತಿದೆಯಲ್ಲ, ಏನೋ ಒಂದು ಬಾಧೆ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಜಾತಕ ಇವ್ರು ರೆಡಿ ಮಾಡ್ತಾ ಫೋನ್ ಮಾಡಿದ್ದಾರೆ, ಡೀಟೇಲ್ ಕೊಡಿ ಅಂತ. ಇಲ್ಲ, ನೀವ್ ಹೇಳ್ದಾಗೆ ವಾಪಸ್ ಬಂದ್ವಿ, ಆ ಮಗು ತೀರ್ಕೋಬಿಟ್ಟಿದೆ. ಒಂದೇ ಕಣ್ಣೀರು, ಗುರೂಜಿ ಸಿಕ್ಬಿಟ್ಟಿದ್ರೆ. ಇಲ್ಲ, ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಿದ್ದಾರೆ. ನಾನೊಂದು ಪೂಜೆ ಕಾರ್ಯಕ್ರಮ ಯಾರ್ದು ವಿಶೇಷವಾಗಿ, ಆ ಒಂದು ವಿಚಾರ ನೋಡಿ, ಜಾತಕಕ್ಕೆ ಮರಳಿ ಫೋನ್ ಮಾಡಿ, ದುಡ್ಡು ಬೇಡ, ಏನು ಬೇಡ, ಯಾವುದು ಬೇಡ, ದೂರದಿಂದ ಇನ್ನೇನ್ ಮಾಡೋದು. ಪಾಪ ತಾಯಂದ್ರು ಇದಕ್ಕೆಲ್ಲ ನೋಡಬಾರ್ದು, ಚೆನ್ನಾಗಾದಾಗ ನೋಡೋಣ, ಕೊಡೋಕೆ ಅವ್ರು ಯಾರು, ಮೊದಲು ಡೀಟೇಲ್ ತಗೊಳ್ಳಿ, ಮಾತಾಡ್ತೇನೆ ಅನ್ನತಕ್ಕಂಥದ್ದು. ನೋಡಿ, ಮುಗಿದಿದೆ ಕರ್ತವ್ಯ ಅಲ್ಲಿ. ಅಪ್ಪುಟು ಪಾಪುದು ಬದುಕು ನನ್ನ ಕೈಯಲ್ಲಿ, ಕೈ ಮೀರಿದೆ. ಮೀರಿದ ಮೇಲೆ, ಮೀರೋಕ್ ಮೊದಲು ಪ್ರಯತ್ನಂ ಶತಪ್ರಯತ್ನಂ ಎಲ್ಲ ನೋಡಿ. ಅದಕ್ಕೆ ಹೇಳೋದು, ಭಗವಂತನ ಅನುಗ್ರಹ ಇಲ್ಲದೆ ನೀವು ಎಲ್ಲೂ ತಲುಪ್ಲಿಕ್ಕಾಗಲ್ಲ, ನಾವು ದಾರಿ ತೋರಿಸ್ಲಿಕ್ಕಾಗಲ್ಲ. ನಾನ್ ರೆಡಿ, ಅಲ್ಲಿ ಜೀವ ಇಲ್ಲ. ಹಾಗೇ ಕೂತ್ಬಿಟ್ಟಿದ್ದೆ ಸುಮಾರು 1.5 ಗಂಟೆ 2 ಗಂಟೆ ಕದಲದೆ. ರುದ್ರ ನಮಕ, ರುದ್ರ ಚಮಕ, ಮಹಾಮೃತ್ಯುಂಜಯ ಮಂತ್ರ. ಏನು ಶಿವ, ಹೀಗಾಯ್ತಲ್ಲ. ಬದುಕಿಸ್ಲಿಕ್ಕೆ ಎಲ್ಲ ಆದ್ಮೇಲೆ ಶಿವ ಬೆಳಗ್ಗೆಯಿಂದ ಟ್ರೈ ಮಾಡಿದ್ರು, ಏನಾದ್ರು ಎಂಥದ್ದಾದರೂ ಇಲ್ಲ. ಅಲ್ಲಿ ನಮಗೆ ಬಳಿ ಬರಲು ಬಿಡಲ್ಲ, ಅಂದ್ರೆ ನಿಮ್ಮನ್ನ ಅಲ್ಲಿ ಹೋಗೋಕ್ ಬಿಡಲ್ಲ, ಹೋದ್ರೂ ಸಿಗೋಲ್ಲ. ನಮಗೆ ಇಂಟ್ರ್ಯೂ ಮಿಸ್ ಆಗ್ಬಿಡ್ತು ಗುರುಜಿ, ಆ ಹುಡುಗಿ ಸಿಗ್ಲಿಲ್ಲ ಗುರುಗಳೇ, ಆ ಹುಡುಗ ಸಿಗ್ಲಿಲ್ಲ, ಆ ಜಮೀನ್ ಸಿಗ್ಲಿಲ್ಲ, ಆ ಉದ್ಯೋಗ ಸಿಗ್ಲಿಲ್ಲ, ಅಧಿಕಾರ ಸಿಗ್ಲಿಲ್ಲ, ಇಟ್ಕೊಂಡಂತ ಜಮೀನ್ ಸಿಗ್ಲಿಲ್ಲ, ಇಟ್ಕೊಂಡಿದ್ದಂತ ಮನೆ ಹೋಗ್ಬಿಡ್ತು, ಯಾರಿಗೂ ಕೊಟ್ಟಂತ ದುಡ್ಡು ಹೋಗ್ಬಿಡ್ತು. ಅಲ್ಲ, ನಿಮ್ಮ ಜನ್ಮ ಜನ್ಮಾಂತರದ ಕರ್ಮ ನಿಮ್ಮನ್ನ ಜೊತೆಯಲ್ಲೇ ಹೆಜ್ಜೆ ಹಾಕ್ಸ್ಕೊಂಡು ಹೋಗಿದೆ. ಯು ಕೆನಾಟ್ ಎಸ್ಕೇಪ್. ಪ್ರತಿ ಶ್ವಾಸ, ಉಸಿರು ಇದು ಲೆಕ್ಕವೇ, ಇದು ಲೆಕ್ಕವೇ. ಇದು ನಾನ್ ಮಾಡಿದ್ದು, ನನ್ನ ಪ್ರಯತ್ನದಿಂದ ಆಗಿದ್ದು, ನನ್ನ ಬುದ್ಧಿವಂತಿಕೆ ಆಗಿದ್ದು, ನನ್ನ ಚೈತನ್ಯದಿಂದ ಆಗಿದ್ದು, ನನ್ನ ಜ್ಞಾನ ಆಗಿದ್ದು. ಇದನ್ನ ಇವತ್ತು ಬರೆದಿಟ್ಕೊಂಡ್ಬಿಡಿ ಮಕ್ಕಳೇ. ಅಲ್ಲ ಅಲ್ಲ, ನನ್ನ ಗುರುಗಳಿಗೆ ಪಂಚಮದಲ್ಲಿ ಶನಿ, ಗುರು ಸಾರ ನೋಡೋಕ್ ಶನಿ. ಒಂದ್ ಮಗು ತುಂಬಾ ಪ್ರೀತಿಯಿಂದ, ಎಂದೂ ಒಂದು ಕದಡದೆ ಪ್ರೀತಿಯಿಂದ ಸಾಕಿರ್ತಕ್ಕಂಥ ತಂದೆ. ಪಂಚಮ ಶನಿ, ಗುರು ಸಾರ, ಪುನರ್ವಸು ನಕ್ಷತ್ರ, ತಮಾಷೆ ಗೋತ್ರ. ಅಲ್ಲಿದ್ರೆ ಮಕ್ಕಳ ವಿಚಾರದಲ್ಲಿ ಒಂದು ನೋವು, ಸಂಕಟ ಅಂತ. ಒಂದು ಮಗುನ ಸಾಕೊಂಡಿದ್ದಾರೆ, ಚಿಕ್ಕ ಹುಡುಗನನ್ನ. ಇವತ್ತು ಕೊಟ್ಟ ನೋವೇನಂದ್ರೆ, ನೀವು ನಂಬೋಲ್ಲ,
ಕಟಕದಲ್ಲಿದ್ದಂಥ ಶನಿ ಗುರು ಸಾರ, ಗುರು 12ನೇ ಮನೆ. ನೋಡಿ, ಮೂವ್ ಆಗೋಕ್ ಮೊದಲು ಎಕ್ಸಾಕ್ಟ್ಲಿ 1 ತಿಂಗಳ ಮೊದಲು ಎಕ್ಸಿಟ್ ಆ ಮಗು, ಆ ಮಗ. ಏನ್ ಹೇಳ್ತೀರಿ? ಕದಲಬೇಕು ಮಗು ವಿಚಾರನ ಹಾಗೇ ಕಣ್ಣೀರ್ ಹಾಕೊಂಡು ಕುತ್ಕೋಬಿಟ್ಟಿದ್ದಾರೆ ದಂಪತಿ. ಹಾವನ್ ತಗೊಬಂದು ಇಷ್ಟು ದಿನ ಸಾಕದವಾ? ಅಲ್ಲಿ ನೋಡಿ, ಲಾಭಸ್ಥಾನ ಶನಿ ಬಂದು ಮೀನ ಲಗ್ನ. ತಮಾಷೆ ಏನಂದ್ರೆ, ಲಾಭವು ನೋಡ್ತಿದ್ದಾನೆ ಮಗುವಿಂದಲೇ, ಮನೆಯಿಂದಲೇ, ಮನೆತನದಿಂದಲೇ ಅನ್ನತಕ್ಕಂಥದ್ದು. ಹಾಗೆ ವ್ಯಯಾಧಿಪತಿಯು ಕೂಡ ಅಲ್ಲೊಂದು ಕಣ್ಣೀರಿಡಬೇಕು ಮಕ್ಕಳ ವಿಚಾರದಲ್ಲಿ. ಮಕ್ಕಳನ್ನು ಬೆಳೆಸೋದು ರೀತಿಯೋ ಇನ್ನೊಂದು ಇಂಥದೊಂದ ಅಂತ. ಸೊ ತನ್ನ ಕೆಲಸವನ್ನ ತಾನು ಮಾಡಿಯೇ ತೀರುತ್ತದೆ. ಇಟ್ ಇಸ್ ಎಕ್ಸಾಕ್ಟ್ಲಿ ನಾಕಿಂಗ್ ಪಂಚ್ ಅನ್ನತಕ್ಕಂಥದ್ದು. ಗುರು ಕಡಗಕ್ಕೆ ಬರುವ ಮೊದಲೇ 1 ತಿಂಗಳ ಮೊದಲೇ ಇಟ್ ಇಸ್ ಎಕ್ಸಿಟ್. 3ನೇ ತಾರೀಕು 4ನೇ ತಾರೀಕು ಆ ಹುಡುಗ ಎದ್ದು ತನ್ನ ಗಮ್ಯ. ನೀವು ಬೇಡ, ಏನೂ ಬೇಡ, ಯಾವುದು ಬೇಡ, ಇವರು ನೊಂದ್ಕೊಂಡು ಆಯ್ತು, ಬಿಟ್ಬಿಡಪ್ಪ ನಮ್ಮ ಪಾಡಿಗೆ. ಪ್ರತಿ ಮೂಮೆಂಟ್, ನಿಮಗೆ ಕೋಪ ಬಂದ ದಿನ, ಬೇಜಾರಾದ ದಿನ, ದುಃಖ ಆದ ದಿನ, ಅವತ್ತಿನ ರಾಶಿ, ಅವತ್ತಿನ ನಕ್ಷತ್ರ, ಯಾರಿಂದಲೂ ನೋವಾಯ್ತು, ಅವರ ರಾಶಿ ನಕ್ಷತ್ರ ಬರ್ಕೊಳ್ಳಿ. ಅವ್ರನ್ನ ಬ್ಲೈಮ್ ಮಾಡಬೇಡಿ, ನಿಮ್ ಕಾಲ್ ಮುಗಿತಾನೆ. ಯಾರನ್ನು ನೀವು ಇನ್ನೊಬ್ಬರ ಅಧೀನದಲ್ಲಿದ್ದೀರಿ ಅಂದ್ರೆ, ನೀವೊಂದು ಆಫೀಸ್ಗೆ ಹೋಗಿದ್ದೀರಿ ಅಂದ್ರೆ ಅಲ್ಲೊಂದು ಸೂಪರ್ವೈಸರ್ ಇದ್ದಾರೆ, ಹೌಸ್ ಕೀಪಿಂಗ್ ಇದ್ದಾರೆ, ಎಲ್ಲರೂ, ಒಂದು ಸೆಕ್ಯೂರಿಟಿ ಇದ್ದಾನೆ. ಹೌದು, ನಿಮ್ಗೊಂದು ಬಾಸ್ ಇದ್ದಾರೆ, ನಿಮ್ಗೆ ಸ್ಯಾಲ್ರಿ ಕೊಡೋ ಒಂದು ಫೈನಾನ್ಸ್ ಆಫೀಸರ್ ಇದ್ದಾರೆ, ಅಕೌಂಟಿಂಗ್ ಆಫೀಸರ್ ಇದ್ದಾರೆ, ಎಲ್ಲರ ಕಂಟ್ರೋಲ್ ಅಲ್ಲಿ ಇದ್ದೀರಿ. ಬಾಸ್ ಸೈನ್ ಹಾಕಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ. ಫೈನಾನ್ಸರ್ ಇಲ್ಲ ಅಲ್ಲಿ, ಫೈನಾನ್ಸ್ ಮ್ಯಾನೇಜರ್ ಇಲ್ಲ, ಅಕೌಂಟೆಂಟ್ ಇಲ್ಲ. ಸೊ ಯು ಕೆನಾಟ್ ಕಂಟ್ರೋಲ್. ಟೈಮ್ ಸರಿ ಹೋದ್ರಿ, ಟೈಮ್ ಮುಚ್ಚಿದೆ, ಬ್ಯಾಂಕ್ ಸ್ಟ್ರೈಕು, ಇಲ್ಲ ಬ್ಯಾಂಕ್ ಮುಚ್ಚಿದ್ದಾರೆ, ಸೆಕೆಂಡ್ ಸ್ಯಾಟರ್ಡೆ ಅಂತಾನೆ, ಇನ್ನೊಂದಂತಾನೆ. ಏನು ಸರ್ವರ್ ಕೆಲಸ ಮಾಡಿಲ್ಲ ಅಂತಾನೆ. ನೀವು ನಂಬಲ್ಲ, ಒಂದು ಹುಡುಗ ಒಂದು ಆನ್ಲೈನ್ ಅಲ್ಲಿ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿದೆ, ಡಿ ಕಟ್ಟಬೇಕು, ಸರ್ವರ್ ಕೆಲಸ ಮಾಡ್ತಿಲ್ಲ, ಈ ಬ್ಯಾಂಕ್ ಇಂದಲೇ ಕೊಡಬೇಕು ಅಂತ ಬೇರೆ ಬ್ಯಾಂಕು ಇಲ್ಲ. ಆ ಒಂದು ಕಾರಣಕ್ಕೆ ಮಿಸ್ಡ್ ಔಟ್ ಮೆಡಿಕಲ್ ಸೀಟ್. ಅಂದ್ರೆ ನೀವು ನಂಬ್ತೀರಾ? ಬಂದಂತ ಫ್ರೀ ಮೆಡಿಕಲ್ ಸೀಟ್ ನೀಟ್ ಕ್ರ್ಯಾಕ್ ಮಾಡಿದಾನೆ, ನೋಪ, ನಿನ್ ಟೈಮ್ ಮುಗೀತು. ಏನು ಮಾಡಿದರು? ಈ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ, ಅವನಿಗೆ ಗೊತ್ತಿಲ್ಲ. ಈಗೀಗ ಜಡ್ಜ್ಮೆಂಟ್ಗಳು ಬರ್ತಿದೆ. ಇದೊಂದು 5-6 ವರ್ಷದ ಹಿಂದ್ಗಡೆ, ಒಂದು 7-8 ವರ್ಷಗಳ ಹಿಂದ್ಗಡೆ ನಡೆದಿರೋದು. ಯು ಮಿಸ್ಡ್ ಔಟ್ ಯುವರ್ ಟ್ರ್ಯಾಕ್ ಅಂದ್ರೆ ಹಿಂಗಾಗಿತ್ತು ಗುರೂಜಿ ಅಂತ. ಎಲ್ಲ ರೆಡಿ, ಸರ್ವರ್ ಅಕ್ಸೆಪ್ಟ್ ಮಾಡ್ತಿಲ್ಲ, ಸರ್ವರ್ ವರ್ಕ್ ಆಗ್ತಿಲ್ಲ, ಟೈಮ್ ಆಗ್ತದೆ, ಇಷ್ಟೊತ್ತರ ಒಳಗಡೆ ಹೋಗ್ಬಿಟ್ಟು ಆ ಡಿ ಕೊಡ್ಬೇಕು. ಸೆಲೆಕ್ಷನ್ ಆಗಿದ್ದಾನೆ, ಏನ್ ಹೇಳ್ತೀರಿ? ಅದಕ್ಕೆ ಹೇಳ್ತಿದ್ದಾನೆ, ಬರೆದು ಇಟ್ಕೊಳ್ಳಿ. ಯಾರೋ ನಿಮಗೆ ನೋವು ಮಾಡಿದ್ರು, ಅವ್ರು ಏನಿರ್ಬೋದು, ಅವ್ರ ಹೆಸರು ಏನಿರ್ಬೋದು, ಅವ್ರ ಡೇಟ್ ಆಫ್ ಬರ್ತ್ ಏನಿರ್ಬೋದು, ವಾಟ್ ಈಸ್ ದಟ್ ಕಾಂಬಿನೇಷನ್ ಇಸ್ ಕನೆಕ್ಟಿಂಗ್. ಬ್ಲೈಮ್ ಮಾಡಬೇಡಿ, ತುಲನೆ ಮಾಡಿ. ಏನೋ ಅವತ್ತು ಗಾಯ ಆಯ್ತು, ಪೆಟ್ಟು ಬೀಳ್ತು, ಏನಕ್ಕೆ ನನ್ನ ಬಾಯಿಂದ ಕೆಟ್ಟ ಭಾಷೆ ಬಂತು, ಏನಕ್ಕೆ ನನ್ನ ಮನಸ್ಸು ವಿಕಾರ ಆಗ್ಬಿಟ್ಟು ಈ ತರ ಎಳೆದು ಬಿಡ್ತು, ಆ ನಕ್ಷತ್ರ ಬರೆದಿಟ್ಕೊಳ್ಳಿ. ಏನೋ ಭಯ ಬಂತು, ಬರೆದಿಟ್ಕೊಳ್ಳಿ. ಏನೋ ಖುಷಿ ಬಂತು, ಬರೆದಿಟ್ಕೊಳ್ಳಿ. ಆ ನಕ್ಷತ್ರಗಳ ಭಾವಗಳನ್ನ ನೋಡಿ. ಪ್ರಯಾಣ ಕೆಲವೊಂದ್ ದಿನ ಹೋದಾಗ ನಿಮಗೆ ವಿಘ್ನಗಳಾಗಿರ್ತವೆ. ಇವತ್ತೂ ಕೂಡ ಅಂಥದ್ದೇ ಕರ್ಮವನ್ನು ನಿರ್ಧರಿಸ್ತಕ್ಕಂಥ ಒಂದು ವಿಶೇಷ ಬಲ ಇರುತ್ತೆ ಒಂದು ಬೆರಳಿನಲ್ಲಿ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಕರ್ಮವನ್ನ ನೀವು ಕಂಟ್ರೋಲ್ ತಗೋಬಹುದು. ಅಂದ್ರೆ ನಾನ್ ಮಾಡ್ತಿರೋದು ಸರಿಯಾ, ಇಂಥವ್ರ ಜೊತೆಲಿ ಇರೋದು ಸರಿಯಾ, ಇಲ್ಲಿ ಹೋಗ್ತಿರೋದು ಸರಿಯಾ, ಅದೊಂದು ಮ್ಯಾನಿಫೆಸ್ಟೇಷನ್ ಅಂತೇವೆ, ಕುಳಿತುಕೊಂಡು ಧ್ಯಾನ ಅನ್ನತಕ್ಕಂಥದ್ದು ನಿಮ್ಮ ಹಸ್ತದಲ್ಲಿ ಅಡಗಿದೆ ಅಂತದ್ದು. ಹೌದು, ನಾನು ಮಾಡೋದು ಕರೆಕ್ಟಾ ತಪ್ಪಾ, ಆ ತುಲನೆ ಬರಬೇಕು ಅಂದ್ರೆ ಆ ಕರ್ಮಾಧಿಪತಿಯ ಶಕ್ತಿ ಇರಬೇಕು. ಇಲ್ಲದಿದ್ರೆ ನಡೆಯೋಲ್ಲ ಮಕ್ಕಳೇ. ಮೊನ್ನೆ ನಾನು ಇತ್ತೀಚಿನ ಸಂಚಿಕೆಗಳಲ್ಲಿ ಹೇಳಿದ್ದೆ, ಧರ್ಮ ಚಕ್ರದ ಬಗ್ಗೆ ಹೇಳಿದ್ದೆ. ಇವತ್ತು ಕರ್ಮ ಚಕ್ರದ ಬಗ್ಗೆ ಹೇಳ್ತಿದ್ದಾನೆ. ನಿಮ್ಮ ಹಸ್ತದಲ್ಲಿ ಕರ್ಮ ಚಕ್ರ ಇತ್ತು ಅಂದ್ರೆ ಫ್ಯಾಂಟಾಸ್ಟಿಕ್. ನೀವು ಮಾಡೋ ಪ್ರತಿ ಹೆಜ್ಜೆಯು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ, ಅಕಸ್ಮಾತ್ ತಪ್ಪಾಗ್ಬಿಟ್ಟಿದ್ರು ಕೂಡ ಹಿಂಗ್ ನಿಂತ್ಕೊಬಿಡ್ತೀರಿ. ಭಗವಂತನ ಹತ್ರ ಆದ್ರೂ ಬಂದು ತಲೆ ಬಗ್ಸಿ ನಿಂತ್ರಿ. ನಾನು ಮಾಡಿದ್ದು ಯಾಕೋ ಈ ತರ ಮಾಡ್ಕೋಬಿಟ್ಟೆ, ಏನಕ್ಕೆ ನಾನು ಈ ತರ ಆಲೋಚನೆ ಮಾಡ್ಕೋಬಿಟ್ಟೆ ಅಂತ, ಏನಕ್ಕೆ ನಾನು ಈ ತರದ ಒಂದು ಚಾಯ್ಸ್ ತಗೋಬಿಟ್ಟೆ ಅಂತ. ಆಟೋಮೊಬೈಲ್ ಇಂಜಿನಿಯರ್ ಓದಬೇಕಾದಂತ ಹುಡುಗ ಡ್ರಾಪ್ ಔಟ್ ಆಗ್ತಾನೆ, ಬಂದ್ಬಿಟ್ಟು ಒಂದು ಟ್ಯಾಕ್ಸಿ ಡ್ರೈವರ್ ಅಲ್ಲಿ ರಿಪೇರಿ ಮಾಡ್ತಿದ್ದಾನೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಪ್ರೊಫೆಸರ್ ಆಗಿದ್ದಂತ ಒಬ್ಬ ವ್ಯಕ್ತಿಯನ್ನು ಮೊನ್ನೆ ನೋಡಿ, ಅದ್ಭುತ ಇಂಗ್ಲಿಷು
ಅದೊಂದು ಪಟುತ್ವ. ಎಷ್ಟೋ ಜನಕ್ಕೆ ವಿದ್ಯಾದಾನ ಮಾಡಿದ ಪ್ರೊಫೆಸರ್ ಒಂದ್ ದೇವಸ್ಥಾನದ ಮುಂದ್ಗಡೆ ಭಿಕ್ಷೆ ಬೇಡೋ ಸ್ಥಿತಿ. ಯಾರು ಅದನ್ನ ತಿಳ್ಕೊಂಡು ಪೋಸ್ಟ್ ಹಾಕಿದ್ದೆ, ಡಿಫೆನ್ಸ್ ಅವರೇ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. 77-78 ವಯಸ್ಸು ದಾಟಿದ ಅಜ್ಜ, ಜೀನಿಯಸ್, ವಾಕ್ ಇನ್ ಎನ್ಕ್ಲೋಸ್ ಸೈಕೋಫಿಲಿಯಾ. ನೋಡಿ, ಇಷ್ಟು ವರ್ಷ ಮರೆಯಾಗಿಟ್ಟಿದ್ದು ಅದೊಂದು ಕಾಲ್ಡ್ ಆಸ್, ಅದನ್ನ ಹೇಳೋದು ರಾಹು ಅನ್ನೋದು ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೇತು ಅನ್ನೋದು ಗ್ರೇಟರ್ ಇಂಟೆಲಿಜೆನ್ಸ್, ಇನ್ಸೈಡ್ ಸೈನ್ಸ್. ಇವುಗಳು ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಸೊ ಬರೆದಿಟ್ಕೊಳ್ಳಿ. ಮುಖ್ಯವಾಗಿ ಈ ಮಧ್ಯದ ಬೆರಳಿನಲ್ಲಿ ಚಕ್ರವಿದ್ದರೆ ನಿಮ್ಮ ಕರ್ಮವನ್ನು ನೀವು ಆಳುತ್ತೀರಿ. ನಿಮಗದು ಗೊತ್ತಾಗ್ಬಿಡುತ್ತೆ. ಈ ಮಧ್ಯದ ಬೆರಳಿನಲ್ಲಿ ಧರ್ಮಚಕ್ರದ ಬಗ್ಗೆ ಹೇಳಿದ್ದೆ, ಕರ್ಮಚಕ್ರದ ಬಗ್ಗೆ ಹೇಳ್ತಿದ್ದೇನೆ. ಈ ಬೆರಳಿನಲ್ಲಿ 2ನೇ ಬೆರಳು ಇದೆಯಲ್ಲ, ಇಲ್ಲಿಂದ 3ನೇ ಬೆರಳು, ಮಧ್ಯದ ಬೆರಳು, ಇಲ್ಲಿ ಚಕ್ರವಿದ್ದರೆ ಆ ಚಕ್ರಕ್ಕೆ ಅಡ್ಡಗೆರೆಗಳಿರಬಾರದು, ಉದ್ದಗೆರೆಗಳು ಇರಬಾರದು. ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಒಂದು ಎಕ್ಸ್ಪರ್ಟ್ ಆಗ್ಬಿಡ್ತೀವಿ. ನೀವೊಂದು ಆಳ 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 ಇನ್ನಷ್ಟು ತಿಳ್ಕೊಳ್ಳೋದು. ಯು ವಿಲ್ ಸರೆಂಡರ್ ಟು ದಿ ನೇಚರ್ ಪವರ್. ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿ ಪಡ್ತೀರಿ, ವಿಪರೀತ ಆಸೆಗೆ ಹೋಗೋದಿಲ್ಲ. ನೀನ್ ಕೊಟ್ಟಿದ್ದು, ನೀನ್ ನಡೆಸಿದ್ದು, ನೀನ್ ನಡೆಸು. ತೃಪ್ತಿಯಾಗಿ ಹೆಜ್ಜೆ ಇಡ್ತೀರಿ. ಇಷ್ಟೇ ಕೊಟ್ಟು ಪರವಾಗಿಲ್ಲ, ಇಷ್ಟು ಕಸ ಇಟ್ಕೊಳ್ಳೋ ಬದಲು ಈ ಪ್ರಸಾದದಲ್ಲೇ ನಾನು ತೃಪ್ತಿ ಇದ್ದೇನೆ ಅನ್ನತಕ್ಕಂಥ ಭಾವ ನಿಮ್ಮಲ್ಲಿ ಇದೆಯಾ? ಈ ಒಂದು ಕರ್ಮಚಕ್ರ ಆಳುತ್ತಿದೆ ನಿಮ್ಮನ್ನ. ಎಲ್ಲೋದ್ರೂ ಅವನು ಕೆಲಸ ಕೊಟ್ಟರೆ ಮುಗಿಸ್ತಾನ. ನಿಜಾಯಿತಿ ಮನುಷ್ಯ, ಮಾತು ಆಲೋಚನೆ ಗಡಿಬಿಡಿ ಇಲ್ಲ, ಹೆಚ್ಚು ಮಾತನಾಡೋಲ್ಲ, ಕೆಲಸದ ಮೇಲೆ ನಿಲ್ತಾನೆ. ಆ ಒಂದು ಹೇಳಿದ ಕೆಲಸ ಅದು ಏನಿದ್ರು, ಏನ್ ಗೊತ್ತಿದೆಯೋ ಅಷ್ಟು, ಇಲ್ಲ ನನಗೆ ಗೊತ್ತಾಗ್ಲಿಲ್ಲ, ಸುಳ್ಳಿರುವುದಿಲ್ಲ. ಕರ್ಮಚಕ್ರವೇನಾದರೂ ನಿಮ್ಮ ಈ ಮಧ್ಯದ ಬೆರಳಿನಲ್ಲಿದ್ದರೆ ನೀವು ಸುಳ್ಳು ಹೇಳ್ಕೊಂಡು ಬದುಕೋಲ್ಲ, ಕೈ ಚಾಚಿಯೂ ಬದುಕೋಲ್ಲ. ಯಾರಾದ್ರೂ ಕೊಟ್ಟರು ಕೂಡ ತೆಗೆದುಕೊಳ್ಳುವುದಿಲ್ಲ. ಸಾಕು ಸರ್, ನಾನು ತೃಪ್ತಿ ಇದ್ದೇನೆ. ಏನಕ್ಕೆ ಅಳತೆಗೆ ಮೀರಿದ್ ನಾನು ಯಾಕೆ ತಗೋಬೇಕು, ಅಳತೆಗೆ ಮೀರಿದ್ ನಾನು ಯಾಕೆ ಬಯಸ್ಬೇಕು? ಈ ಒಂದು ಭಾವಗಳನ್ನ ಬಳಸ್ಕೊಳ್ಳತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಬರತಕ್ಕಂಥದ್ದಾಗುತ್ತದೆ. ಅಂಥದ್ದೊಂದು ವಿಸ್ಮಯ ಈ ಒಂದು ಕರ್ಮಚಕ್ರ ನಿಮ್ ಬೆರಳಲ್ಲಿ ಇದೆಯಾ ನೋಡಿ. ನೀವೊಂದು ಅಡಿಗೆ ಮಾಡೋರು ಇರ್ಬೋದು, ತುಂಬಾ ತೃಪ್ತಿಯಿಂದ ಮಾಡ್ತಾರೆ. ನೀವೊಂದು ಟೀಚರ್ ಇರ್ಬೋದು, ನೀವೊಂದು ಲೇಬರ್ ಇರ್ಬೋದು, ನೀವೊಂದು ಪೊಲೀಸ್ ಇರ್ಬೋದು, ನೀವೊಂದು ಲಾಯರ್ ಇರ್ಬೋದು. ನಿಮ್ಮಲ್ಲಿ ವೃತ್ತಿಪರತೆ ಇರುತ್ತದೆ. ಕೆಲವರು ಇರ್ತಾರೆ, ಈಗ ಮೊನ್ನೆ ನಮ್ಮ ಗುರುಗಳ ಆತ್ಮೀಯರೊಬ್ರು ಏನೋ ಒಂದು ಮನೆ ನೋಡ್ತಿದ್ದಾರೆ, ಮನೆ ಮಾರ್ಲಿಕ್ಕೆ ನೋಡ್ತಿದ್ದಾರೆ, ಜಾಗ ಮಾರ್ಲಿಕ್ಕೆ ನೋಡ್ತಿದ್ದಾರೆ. ಅವ್ರ ಮಿತ್ರ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ, ತುಂಬಾ ಕ್ಲೋಸ್ ಮಿತ್ರ. ಸಹಾಯ ಮಾಡಿದ್ದಾರೆ, ತಗೊಂಡಿದ್ದಾರೆ. ತುಂಬಾ ಗೆಳತನ, ಒಂದ್ 30 ವರ್ಷಗಳ ಗೆಳತನ, 30-35 ವರ್ಷದ ಗೆಳತನ. ಏನೋ ನೋಡೋ ಮಾಡ್ತಿದ್ಯಾ, ಸ್ವಲ್ಪ ಈ ತರ ಕಷ್ಟದಲ್ಲಿದ್ದೀನಿ, ಏನೋ ಒದ್ದಾಟ ಎಲ್ಲ ಕೇಳ್ಕೊಂಡು, ನೀವು ನಂಬಲ್ಲ, ಮಾರ್ಕೆಟ್ಗಿಂತ 40% ಕಡಿಮೆ ರೇಟ್ ಆತನೇ ಹೇಳ್ತಿದ್ದಾನೆ. ಬಿಲ್ಡಿಂಗ್ ಏನು ಇಲ್ಲ ಗುರುಗಳೇ, ಅದು ಏನದು, ಅದಾಗಿದೆ 10-12 ವರ್ಷ ಆಗಿದೆ, ಬಿಲ್ಡಿಂಗಿಗೆ ಹೋಯ್ತು ವ್ಯಾಲ್ಯೂ. ಏನ್ ಹಬ್ಬಬ್ಬಾ ಅಂದ್ರೆ ಒಂದು 90 ಲಕ್ಷ ಕೊಡ್ಬೋದು. ಇವು 1.5 ಕೋಟಿ ಬರ್ಲಿ, ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಒಂದು 5 ಜನ ಇದ್ದಾರೆ, ಎಲ್ಲಾರ್ಗು ಒಂದು ಹಂಚೋಣ, ಅವ್ರಿಗೆ ಕೊಡೋಣ, ಅವ್ರಿಗೆ ಭದ್ರತೆ ಮಾಡೋಣ, ಅವ್ರಿಗೆ ಸೇರ್ಬೇಕಾಗಿರೋದು ಏನೋ ಒಂದು ಸೆಟಲ್ ಮಾಡೋಣ, ದೇವ್ರು ಕೊಟ್ಟಿದ್ದದ್ದು ಹಂಚೋಣ. ಹೀಗೆ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿ ಮಾರ್ಕೆಟ್ ರೇಟ್ 10,000 ರೂಪಾಯಿ ಇದೆ, ಅಲ್ಲಿಗೆ 1,20,00,000 ಆಗೋಯ್ತು. 1,200 ಅಡಿ ಅಂದ್ರೆ 4 ಅಂತಸ್ತಿನ ಬಿಲ್ಡಿಂಗು. ಒಂದೊಂದು ಫ್ಲೋರ್ ಇವತ್ತು ವ್ಯಾಲ್ಯೂ ಕಡಿಮೆ ಇದ್ರು ಕೂಡ ಬಾಡಿಗೆ ಬಂದು ಕಡಿಮೆ ಅಂದ್ರೂ 15,000 ಬರ್ತಿದೆ. 10 ಲಕ್ಷ ಅಂದ್ರೂ ಕೂಡ 40 ಲಕ್ಷ ಆಯ್ತು. ಬೇಡ, ಒಂದು 35 ಲಕ್ಷ ಹಾಕೊಳ್ಳೋಣ, 1,55 ಆಯ್ತು. ಗೆಳೆಯ, ಇನ್ನು ನನ್ನ ಗೆಳೆಯ ಕಷ್ಟದಲ್ಲಿದ್ದಾನೆ, ಇನ್ನು ಸ್ವಲ್ಪ ಒಂದು 4-5 ಲಕ್ಷ ಎಕ್ಸ್ಟ್ರಾ ಹೇಳಿ, ಏಯ್ ನೋಡಪ್ಪ, ನಾನು ನಿಂತು ಓಡಾಡಿದ್ದೀನಿ, ನಾನು ಏನೋ ಒಂದು ಒಳ್ಳೆ ರೇಟ್ ಕೊಡಿಸ್ತೀನಿ, ಕರ್ಕೊ ಬರ್ತೀನಿ, ಇದಕ್ಕೊಂದು 4-5 ಲಕ್ಷ ಖರ್ಚು ಮಾಡೋಣ. ನೀಟಾಗಿ ಪೈಂಟ್ ಹೊಡಿಸಿ, ಸ್ವಲ್ಪ ಪೈಪ್ಗಳು ಅದು ಇದೆಲ್ಲ ರೆಡಿ ಮಾಡಿಸಿ, ಗೇಟ್ ಎಲ್ಲ ರೆಡಿ ಮಾಡಿಸಿ, ಲುಕ್ ಮಾಡಿಸಿ ನಾನೊಂದು ಮಾಡಿಸ್ತೇನೆ. ಯಾಕಂದ್ರೆ ಹೊಸ ಬಿಲ್ಡಿಂಗಿಗಾದ್ರೆ ಇಷ್ಟು ಚದರ ಕಟ್ಟಬೇಕಾದ್ರೆ ಇಷ್ಟಾಗುತ್ತೆ. ಖಂಡಿತ ಇಲ್ಲ. ಇನ್ನೊಂದು ಗುರುಗಳು ಹೇಳ್ತಿದ್ದಾರೆ ಅವ್ರಿಗೆ, ಗೆಳೆಯ ಅಂತಿದ್ದೆ, ನೀನೇ ಹೇಳ್ತಿದ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹೇಳಿದೆ. ಅವ್ನ ಬೆರಳಲ್ಲಿ ಕರ್ಮಚಕ್ರ ಸ್ವಲ್ಪ ಚೆಕ್ ಮಾಡಿ ಗುರುಗಳೇ ಅಂತ. ಕರ್ಮಚಕ್ರದಲ್ಲೊಂದು ಅಡ್ಡಗೆರೆಗಳು,
ಗೆಳೆಯ ಅಂತೀರಿ, ಅವನು ಗೆಳೆಯನಾಗಿ ಬಂದಿಲ್ಲ, ಅವನು ವ್ಯವಹಾರ ವ್ಯಕ್ತಿಯಾಗಿ ಬಂದಿದ್ದಾನೆ. ಅವನಿಗೆ ಗೆಳೆತನದ ಧರ್ಮವೂ ಗೊತ್ತಿಲ್ಲ. ಗೆಳೆತನವನ್ನ ತನ್ನ ವ್ಯಾಪಾರಕ್ಕೆ, ತನ್ನ ದುಡ್ಡಿಗೆ, ತನ್ನ ಲಾಭಕ್ಕೆ ಬಳಸ್ಕೊಳ್ಳತಕ್ಕಂಥ ಲೆಕ್ಕಾಚಾರದ ವ್ಯಕ್ತಿಯಾಗಿ ಬಿಟ್ಟಿದ್ದಾನೆ. ಏನ್ ಗುರುಗಳೇ ನೀವು, ನಿಮ್ಮಿಂದ ಕಲ್ತಿರೋದು ನಾನು ಆ ಚಕ್ರ ಏನಿದು ನೋಡಿ ಅಂದ್ರೆ ಹೌದಲ್ವೇನು? ಇನ್ನೊಂದು ಗುರುಗಳು ಬಿಡಿಸಿ ಹೇಳ್ತಿದ್ದಾರೆ, 15 ಲಕ್ಷ 3 ಫ್ಲೋರ್ ಬಂದ್ರು 45 ಲಕ್ಷ. 4ನೇ ಫ್ಲೋರ್ ಅರ್ಧನೇ ಕಟ್ಟಿರೋದು ಬಿಡಿ, ಅಲ್ಲಿ ಇನ್ನೊಂದು 10 ಲಕ್ಷ ಖರ್ಚು ಮಾಡಿಬಿಟ್ರೆ ಇಟ್ಸ್ ಅ ಬ್ಯೂಟಿಫುಲ್ 2 crore ಬಿಲ್ಡಿಂಗ್. ಏನು ಇಲ್ಲ, ಚೆನ್ನಾಗಿದೆ, ಎಲ್ಲ ಟೈಲ್ಸ್ ಇದೆ, ಇನ್ನೊಂದಿದೆ, ಪೇಂಟಿಂಗ್ ಮಾಡಿಲ್ಲ, ನೀಟಾಗಿ ಎಷ್ಟು ಖರ್ಚಾಗ್ಬಿಡುತ್ತೆ, ಪೈಪ್ಗಳು ಇನ್ನೊಂದು ಅಂತ. ಸೊ 2 crore, ನಾಟ್ ಲೆಸ್ ದನ್ 1.25 ಕೋಟಿ ಕೊಡಿಸ್ತೇನೆ, ನಾನೇ 5 ಲಕ್ಷ ಖರ್ಚು ಮಾಡ್ತೇನೆ, ನನಗೆ ನೀವು ಇದ್ ಮಾಡ್ಕೊಡಿ, ನಿಮ್ಗೆ ಖುಷಿ ಆಯ್ತು ಅಂದ್ರೆ ನೀವೇನೋ ಕೊಡಿ ಅಂತ ಇನ್ನೊಬ್ಬರು ನೋಡಿದ್ರೆ ಅವರ ಬೆರಳಿನಲ್ಲಿ ಆ ಕರ್ಮಚಕ್ರ ಅದ್ಭುತವಾಗಿದೆ. ಅದನ್ನೇ ಹೇಳೋದು ವೃತ್ತಿಪರತೆ, ಧರ್ಮಪರತೆ, ನ್ಯಾಯಪರತೆ. ಗೆಳೆಯನಿಗೆ, ಅಕ್ಕನಿಗೆ, ಅಕ್ಕನ ಒಡವೆನಲ್ಲ ತಂದೆ ತಾಯಿ ಒಡವೆನೆ ಕದಿಯೋದ, ಅಣ್ಣನ ಹತ್ರ ಕದಿಯೋದ, ಭಾವನ ಹತ್ರ, ಅಳಿಯನ ಹತ್ರ, ಅತ್ತೆ ಹತ್ರ, ಹೆಂಡತಿ ಹತ್ರ, ಗಂಡನ ಹತ್ರ. ಇಲ್ಲಿರುತ್ತೆ ನೋಡಿ. ನಿಮ್ ಮನೆಗಳಲ್ಲಿ ಆ ಥರದ್ದು ಆಗ್ತಿದೆ ಅಂದ್ರೆ ನಿಮ್ ಯಜಮಾನ ನಿಜವಾಗ್ಲೂ ಕರ್ಮವಂತನ, ಅವನ್ ಧರ್ಮ ಮಾಡ್ತಾನ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನ, ಅವನ ಕರ್ಮ ಬಂದ ಜೀವನ ಚೆನ್ನಾಗಿದೆಯಾ, ತನ್ನ ಕರ್ಮವನ್ನ ಚಾಚು ತಪ್ಪದೆ ಮಾಡುತ್ತಾನ. ಈ ಬೆರಳನ್ನ ನೋಡಿ ಮಕ್ಕಳು ಗೊತ್ತಾಗ್ಬಿಡುತ್ತೆ. ನಿಮ್ ಬೆರಳಲ್ಲೂ ಹಾಗಿದ್ಯಾ? ಎಷ್ಟ್ ಜನ ಬೆರಳಲ್ಲಿ ಆ ಒಂದು ಕರ್ಮ ಚಕ್ರವಿದೆ? ಕಾಯ್ತಿರ್ತಾನೆ ಕಮೆಂಟ್ ಹಾಕ್ಲಿಕ್ಕೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಇವತ್ತಿನ ದಿನ ಭವಿಷ್ಯ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ದಳಪತಿ ಇವತ್ತು ಓದ್ ತಗೋತಿದ್ದಾರೆ ಅಂತ, ಪಟ್ಟಾಭಿಷೇಕೋತ್ಸವ ಅಂತ. ನೋಡಿ, ಆತ ಹುಟ್ಟಿರೋದು ಕಟಕ ಲಗ್ನ, ಚಂದ್ರ 6ನೇ ಮನೆ, ಬಲ. ಶುಕ್ರನ್ ಸಾರ ಗಾಬರಿ ಬೀಳ್ತೀವಿ. ಆದ್ರೆ ಶುಕ್ರ ನೋಡಿ ಉಚ್ಚಂಗತನಾಗಿ ಸ್ವಂತ ಮನೆಯಲ್ಲಿ ಚಂದ್ರನ್ ಸಾರದಲ್ಲಿ ಇದ್ದಾನೆ. ನೋಡಿ ಹೇಗೆಲ್ಲ ನಡೆಯುತ್ತೆ ಲೆಕ್ಕಾಚಾರ. ಕಟಕ ಲಗ್ನಕ್ಕೆ ಬಲವಾಗಿ ಸೂರ್ಯ ಅದ್ಭುತವಾಗಿ ಕೂತು ಬಿಟ್ಟಿದ್ದಾನೆ. ಭರಣಿ ನಕ್ಷತ್ರ ಸಾರ, ಶುಕ್ರನ್ ಸಾರ, ಆ ಶುಕ್ರ ಚಂದ್ರನ್ ಸಾರ. ಏನ್ ಹೇಳ್ತೀರಿ? ಅದನ್ನೇ ಆಯಾಯ ಗ್ರಹಗಳು ಆಯಾಯ ದಿನಕ್ಕೆ ಕರ್ಕೊಂಡು ಬಂದು ನಮ್ಮನ್ನ ರೋಡಲ್ಲಿ ನಿಲ್ಸೋದು. ಜಗಳ ಆಗೋದಿರ್ಬೋದು, ಮುನ್ಸಿರ್ಬೋದು, ಜ್ವರ ಇರ್ಬೋದು, ಇನ್ನೊಂದಿರ್ಬೋದು. ಎವ್ರಿಥಿಂಗ್ ಇಸ್ ಆಲ್ರೆಡಿ ಡಿಸೈನ್ಡ್. ನೀವು ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಕರ್ಮನು, ಇಂಥ ದಿನ ಜಗಳ, ಈ ನಕ್ಷತ್ರದ ದಿನ ಇಂಥ ವ್ಯಕ್ತಿಗಳ ಜೊತೆ ವ್ಯವಹಾರಗಳಲ್ಲಿ ಇನ್ನೂ ನೀವು ಅನುಭವ ತಿಳ್ಕೊಳ್ಳೇ ಇಲ್ಲ ಅಂದ್ರೆ ಇನ್ನು ಹೇಗೆ ನಾನು ಎಲ್ಲಿಂದ ಅದಕ್ಕೆ ಬರ್ಬಿಡು ಗುದ್ದು ಬಿಡ್ತಾನೆ ಅಂತ ಹೇಳ್ತಿರ್ತಾನೆ. ಸಂಕಟ ಆಗ್ಬಿಟ್ಟು ಇಲ್ಲ ಮಾಡಿಬಿಟ್ಟು ಬಾವಿಲಿ ಕೊಲೆ ಮಾಡಿಬಿಟ್ಟು ಕಾಪಾಡಿ ಗುರುಗಳೇ ಅಂದಂಗಾಯ್ತು. ಮಾಡೋ ಮೊದಲು ಒಂದು ಫೋನ್ ಕಾಲ್, ಒಂದು ಲೀಗಲ್ ಸಿಸ್ಟಮ್ಗೆ ನನ್ನ ಬೆದರಿಸ್ತಿದ್ದಾನೆ ಸರ್, ಅಭಾಸವಾಗಿ ಮಾಡ್ತಿದ್ದಾನೆ ಸರ್, ಕೆಟ್ಟದಾಗಿ ಮಾತಾಡ್ತಿದ್ದಾನೆ ಸರ್, ಏನೋ ಒಂದು ಮಾಡ್ತಿದ್ದಾನೆ ಸರ್, ನನಗೆ ರಕ್ಷಣೆ ಕೊಡಿ, ಕಾಪಾಡಿ, ನಾನು ಏನ್ ಮಾಡ್ಲಿ? ಒಂದು ಲಾಯರ್ನ ಕೇಳಿ, ಒಂದು ಪೊಲೀಸ್ ಅಧಿಕಾರಿನ ಕೇಳಿ,
ನಿಮ್ಮ ಒಂದು ಗೆಳತನದಲ್ಲಿ ಒಂದು ಒಳ್ಳೆ ಲಾಯರ್ ಇಟ್ಕೊಂಡಿರಿ, ಒಂದೊಳ್ಳೆ ಪೊಲೀಸ್ ಇಟ್ಕೊಂಡಿರಿ, ಒಂದೊಳ್ಳೆ ಡಾಕ್ಟರ್ ಇಟ್ಕೊಂಡಿರಿ, ಒಂದೊಳ್ಳೆ CA ಇಟ್ಕೊಂಡಿರಿ, ಹಾಗೆ ಒಂದು ಒಳ್ಳೆ ಗುರುವನ್ನು ಕೂಡ ನಿಮ್ ಜೊತೆ ಈ 5 ಇಟ್ಕೊಂಡಿರಿ. ನೀವು 90% ನೀವು ಗೆದ್ದು ಬಿಟ್ರಿ. ಗೊತ್ತಾ? ನಿಮ್ಮ ಹತ್ರ ಒಳ್ಳೆ ಲಾಯರ್ ಇದ್ದಾರಾ? ನಿಮ್ಮ ಹತ್ರ ಒಳ್ಳೆ CA ಇದ್ದಾರಾ? ಹೌದು, ನಿಮ್ಮ ಹತ್ರ ಒಳ್ಳೆ ಡಾಕ್ಟರ್ ಇದಾರ. ಗುರುಗಳೇ, ಏನ್ ಈಗೀಗ ಕಣ್ಣು ಒಂಥರ ಕಲರ್ ಚೇಂಜ್ ಆಗಿದೆ, ಇದೇನ್ ಡಾರ್ಕ್ ಆಗಿದೆ, ಇದ್ಯಾಕೆ ಸಡನ್ ಆಗಿ ಇಳಿದಿದೆ, ಫುಡ್ ಏನ್ ತಿಂತಿದ್ದೀರಿ? ಟಕ್ಕಂತ ನನ್ಗೆ ಆತ್ಮೀಯ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿಜಯೇಂದ್ರ ಅಂತ, ಸುಧೀಂದ್ರ ಅಂತ, ತುಂಬಾ ಆತ್ಮೀಯ ಇನ್ನೊಬ್ರು ಡಾಕ್ಟರ್ ಗಣೇಶ್ ಶೆಟ್ಟಿ ಅಂತ, ಅವರು ಡೆಂಟಲ್ ಸರ್ಜನ್ ಸ್ಪೆಷಲಿಸ್ಟ್. ಅವರು ನೀವು ಹಾಕಿ ಡಾಕ್ಟರ್ ಗಣೇಶ್ ಶೆಟ್ಟಿ ಕಮ್ನಳ್ಳಿ ಅಂತ, ಮ್ಯಾಜಿಕ್ ಮ್ಯಾನ್. ತುಂಬಾ ಒಂದು 30-35 ವರ್ಷದ ಒಂದು ಅನುಬಂಧ, ಗೌರವ, ಆತ್ಮೀಯತೆ ಇದೆ. ಏನಾದ್ರೂ ಅಲ್ಲೊಂದು ಆ ಪರ್ಸನಲ್ ಟಚ್. ನಿಜವಾಗ್ಲು ನನ್ನ ವಕೀಲರು ಡಾಕ್ಟರ್ ಮಂಜುನಾಥ್ ಇದ್ದಾರೆ, CA ಮೌನೀಶ್ ಅಂತ ಇದ್ದಾರೆ, ಮಿಸ್ಟರ್ ನಾರಾಯಣ್ ಅಂತಿದ್ದಾರೆ, ಗಾಯತ್ರಿ ಮೇಡಮ್ ಅಂತಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂತದ್ದು ಏನಾದ್ರು ತಿಳ್ಕೋಬೇಕು ಅಂದ್ರೆ ತುಂಬಾ ಈ ತರದ ಒಂದು 5 ಒಳ್ಳೆ ಜನ ನಿಮ್ ಜೊತೆಲಿ ಇಟ್ಕೊಳ್ಳಿ. ಯಾರ್ಯಾರೋ ಜೊತೆಲಿ ಸಂಜೆ ಹೊತ್ತು ಇನ್ನೊಂದು ಹೊತ್ತು ಕೂತ್ಕೊಂಡು ಮಾತಾಡಿಗೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಏನು ಪ್ರಯೋಜನ ಇಲ್ಲ. ನಿಮ್ 5 ಜನ ನಿಮ್ ಜೊತೆಲಿ ಯಾರಿದ್ದಾರೆ ಅಂತ ನೋಡಿ. ನೀವು ಎಷ್ಟು ಬೇಗ ಸೋಲ್ತೀರಿ, ಎಷ್ಟು ಬೇಗ ಗೆಲ್ತೀರಿ ಅಂತ ಗೊತ್ತಾಗುತ್ತೆ. ನೀವು ಗೆಲ್ಬೇಕಾ, ಈ ಒಂದು 5 ಜನರನ್ನ ನಿಮ್ ಜೊತೆಲಿ ಇಟ್ಕೊಂಡು ನೋಡಿ. ನೀವು ಬೇಗ ಗೆಲ್ಬೇಕು, ಸೋಲ್ದೇ ಇರ್ಬೇಕು. ಗೆಲ್ಲೋದ್ ಬಿಟ್ಬಿಡಿ, ಆಮೇಲೆ ಅವಮಾನ ಅನುಭವಿಸದೇ ಇರ್ಬೇಕು. ಕೆಲವರು ಎಲ್ಲ ಆದ್ಮೇಲೆ ಓಡೋಗ್ತಾರೆ ಡಾಕ್ಟರ್ ಹತ್ರ, ಎಲ್ಲ ಆದ್ಮೇಲೆ ಲಾಯರ್ ಹತ್ರ, ಪೊಲೀಸ್ ಹತ್ರ. ನನ್ಗೆ ತುಂಬಾ ಪೊಲೀಸ್ ಅಧಿಕಾರಿಗಳು ಗೊತ್ತು, ಮಾತಾಡ್ತಿರ್ತಾನೆ ತುಂಬಾ. ಅದರಿಂದಲೇ ಏನೋ ನಿಮ್ ಸೇವೆ ಮಾಡೋಷ್ಟು ಸೌಕರ್ಯ ನನಗೆ ಇನ್ನೂ ದೇವ್ರು ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ಹೆಜ್ಜೆ ಮಾಡ್ತಿರೋದು ಸರಿಯಾ ತಪ್ಪಾ, ಹೋಗ್ತಿರೋದು ಕೆಲವೊಂದು ಆಗ್ಬಿಡುತ್ತೆ. ಮನುಷ್ಯ ಅಂತ ಹೇಳಿದ ಮೇಲೆ ಎಲ್ಲೋ ನಂಬಿಡ್ತೇವೆ. ಇಲ್ಲ ನಾನು ಆಗಾಗ ಹೇಳ್ತಿರ್ತೇನೆ ಅಲ್ವಾ, ಕೆಲವು ವಿಚಾರಗಳಲ್ಲಿ ನಾನು ರಾವಣಾಸುರನೇ ಕೇಳೋದೇ ಇಲ್ಲ. ರಾಹು ನಕ್ಷತ್ರ ಅಲ್ವಾ, ರಾಹು ಕಾಲದಲ್ಲೇ ಹುಟ್ಟಿರೋದಲ್ವಾ, ರಾಹು ಲಗ್ನದಲ್ಲೇ ಹುಟ್ಟಿರೋದಲ್ವಾ. ಒಂದು ಆದ್ರೆ 7ನೇ ಮನೆ ಕೇತು ಏನ್ ಹೇಳ್ತಾನೆ ಗೊತ್ತಾ, ಬಾಯಿ ಮುಚ್ಕೊಂಡಿರಾ, ಬಾರೋ ಇಲ್ಲಿ ಅಂತ. ಎಲ್ಲ ಬಿದ್ದ ಮೇಲೆ ನಾನು ಅದರಿಂದ ಅದ್ ಕಲ್ತು ಬಿಟ್ಟಿದ್ದೇನೆ. ಆ ಒಂದು ವಿದ್ಯೆಯ ಪರಾಕಾಷ್ಠತೆ. ನೀವು ಜೀವನದಲ್ಲಿ ಗೆಲ್ಲಬೇಕಾ, ಈ 5 ವ್ಯಕ್ತಿಗಳು ನಿಮ್ಮ ಜೊತೆಲಿದ್ರೆ ಸಾಕು. ನೀವು ಲಕ್ಷ್ಮೀ ಪುತ್ರರೇ, ಕುಬೇರರೇ, ನೀವ್ ಯಾವತ್ತೂ ಸೋಲಲ್ಲ. ಕೊಲೆ ಮಾಡ್ಬಿಟ್ಟು ಲಾಯರ್ ಹತ್ರ ಹೋಗ್ಬೇಡಿ, ಪೊಲೀಸ್ ಹತ್ರ ಹೋಗ್ಬೇಡಿ, ಸಪೋರ್ಟ್ ಮಾಡಲ್ಲ ಯಾರು. ನಿಮ್ ಹೆಂಡತಿ ಮಾಡಲ್ಲ, ನಿಮ್ ಗಂಡ ಮಾಡಲ್ಲ, ಯಾರು ಮಾಡಲ್ಲ. ಬೆಸ್ಟ್ ಫ್ರೆಂಡ್ ಓಡೋಗ್ಬಿಡ್ತಾನ ಅವನೇ. ಅಯ್ಯೋ ನನಗ್ ಗೊತ್ತಿಲ್ಲಪ್ಪ ಅಂತ ಡ್ರಗ್ಸ್ ಅಂತೆ, ಇನ್ನೊಂದಂತೆ, ಸಮಾಜಘಾತಕ ಸಮಸ್ಯೆಗಳು ಮಾಡಿಟ್ಕೋಬಿಟ್ಟು ಆಮೇಲೆ ಅದ್ ಮಾಡೋಕ್ ಮೊದ್ಲು ಇದು ಸರಿಯಾ ಗೊತ್ತೇ ಇರಲ್ಲ. ನಿಮ್ಮ ಮಟ್ಟಕ್ಕೆ ಅದ್ ಸರಿ ಅನ್ಸಿರುತ್ತೆ, ಬಟ್ ಎದುರುಗಡೆ ಅವ್ರು ಹೇಳ್ತಾರೆ ಇಟ್ಸ್ ಅ ರಾಂಗ್ ಪಾತ್. ಯಾವ ಕಡೆ ಹೋಗ್ತಿದ್ಯಾ ನೀನು, ಏನ್ ಮಾಡ್ತಿದ್ಯಾ ಗೊತ್ತಿದ್ಯಾ, ಮನೆ ಮೇಲೆ ಟೆರೇಸ್ ಅಲ್ಲಿ ಗಾಂಜಾ ಬೆಳೆಸಿರೋದಂತೆ. ಇಂಥ ಕೆಲ್ಸಗಳು, ಡ್ರಗ್ಸ್ನೆಲ್ಲ ತಗೋ ಬಂದ್ಬಿಟ್ಟು ಏನೋ ಮಾಡಿರೋದು. ಮೊನ್ನೆನೂ ಹಿಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಇದು. ಕೇರಳದಿಂದ ಇಲ್ಲಿ ಕರ್ಕೊಂಡ್ ಬಂದು ನಮ್ ಕನ್ನಡದವ್ರು ಯಾವತ್ತಾದ್ರೂ ಇಂಥ ಗಾಂಜಾ ಕೇಸ್ಗಳು, ಹೈಡ್ರೋ ಗಾಂಜಾ ಕೇಸ್ಗಳು ಕೇಳಿದೀರಾ? ಇದೆಲ್ಲ ಮಾಡೋದು ಅವ್ರುಗಳೇ. ಏನ್ ಮಾಡ್ತೀರಿ, ದೊಡ್ಡದಾಗಿ ಕನ್ನ ಹಾಕ್ತಾರೆ ಅವರು. ನಮ್ ಕನ್ನಡದವ್ರು ಆ ಮಾತೇ ಇಲ್ಲ. ಮಾತಿದ್ರೆ ಸಿಟ್ಟು, ಹೋಗಲ್ಲೋ ಬರಲ್ಲೋ. ಮೊನ್ನೇನು ಅಡ್ಡ ಬರ್ತಿದ್ದೇನೆ ಕಾರ್ ತಗೊಂಡು 1 ವೇನಲ್ಲಿ, ಅದು ಫ್ಲೈಓವರ್ ಅಲ್ಲಿ ಗಾಬರಿ ಲೆಫ್ಟ್ ತೆಗ್ದಿದ್ದೆ, ನಮಗ್ ಕಾಣಲ್ಲ, ಹಿಂದ್ಗಡೆಯಿಂದ ತಳ್ತಿದ್ದಾನೆ. ಬಂದ್ಬಿಟ್ಟು ಕಣ್ ಕಾಣಿಸಲ್ವೇನೋ, ಎದುರುಗಡೆನೆ ಬರ್ತಿರೋದು ಅವನ್ ತಪ್ಪು. ಏನ್ ಹೇಳ್ತೀರಿ, ಏನೇ ಕನ್ನಡದವನೇ ಏನ್ ಮಾತಾಡ್ತೀಯ ನಿನ್ ಭಾಷೆ ಅಂತ. ನಾನ್ ಮಾತಾಡೋದು ಹೀಗೆ ಕಣೋ ಅಂತಾನೆ. ರಾತ್ರಿ 9:30 ಆಗ್ಬಿಟ್ಟಿದೆ, ಏನ್ ಮಾತಾಡ್ತೀರಿ? ಸರಿ ಆಯ್ತು, 2 ನಿಮಿಷಕ್ಕೆ ಅನ್ಸುತ್ತೆ ಎಳೆದು ಬಿಡ್ಬೇಕು, ಕೇಳಬೇಕು. ಹಾಗೆ 100 ಮೀಟರ್ ಹೋಗುವಷ್ಟರಲ್ಲಿ ಅವನ ಮಟ್ಟಕ್ಕೆ ಅವನ ಹಾಗೆ ಒಂದು ಡ್ರೈವರ್ ಅಷ್ಟೊತ್ತಲ್ಲಿ ತಳ್ಕೋತಿದ್ದಾನೆ. ಒಬ್ಬ ಮುಂದ್ಗಡೆ ಕೂತಿದ್ದಾನೆ, ದೊಡ್ಡ ಗೂಡ್ಸ್ ಗಾಡಿ, ಅದು ಹಿಂದ್ಗಡೆಯಿಂದ ತಳ್ತಿರೋದು ಕಾಣಿಸ್ತಿಲ್ಲ. ಹಿಂಗ್ ಬಂದು ನಾನು ಹಿಂಗ್ ತೆಗಿಬೇಕಾದ್ರೆ ಈಗ ಬರ್ಬೇಕಾದ್ರೆ ಹೇಗಿರುತ್ತೋ, 1 ವೇ ಇದು, ಅವ್ನು 1 ವೇಲ್ ಬರೋ ಆಗಿಲ್ಲ, ಇನ್ನೊಂದು ಕಣ್ ಕಾಣಿಸಲ್ವೇನೋ ಅಂತಾನೆ. ತಳ್ತಿರೋದು ಹಿಂದ್ಗಡೆಯಿಂದ ಗೂಡ್ಸ್ ಗಾಡಿನ ತಳ್ತಿರೋದು ಹೇಗ್ ಕಾಣಿಸುತ್ತೆ? 1 ವೇಲೇ ಬರ್ತಿರೋದು ತಪ್ಪು. ಏನೋ ಯಾರು ತಪ್ಪೋ ಯಾರು ಸರಿಯೋ ಬಿಡೋ ಭಗವಂತ, ನೀನ್ ನೋಡ್ಕೋತೀಯ ಅಂತ. ಸೊ ಕೆಲವೊಂದು ಹೀಗೆ ನೀವು ಜೀವನದಲ್ಲಿ ಗೆಲ್ಲಬೇಕಂದ್ರೆ ಈ 5 ವ್ಯಕ್ತಿಗಳು ನಿಮ್ ಜೊತೆಲಿರೋ ತರ ಮಾಡ್ಕೊಳ್ಳಿ.
ನೀವೆಷ್ಟೇ ದಡ್ರಿರ್ಬೋದು, ಬುದ್ಧಿವಂತರಿರ್ಬೋದು, ವಿದ್ಯಾವಂತರಿರ್ಬೋದು, ಜ್ಞಾನವಂತರಿರ್ಬೋದು, ಧನವಂತರಿರ್ಬೋದು, ಯು ಆರ್ ಗೋಯಿಂಗ್ ಟು ವಿನ್ 100% ಅಂತ ಹೇಳ್ತಾ ಪೂರ್ವಾಷಾಢ ನಕ್ಷತ್ರ ಮೇಷರಾಶಿ. ಸಣ್ಣ ತಳತಳವೇ ಹೌದು, ಶುಕ್ರನ್ ಸಾರ. ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ. ನೀವು ಗಂಡಸಿನ ಈಗೋ ಸ್ವಾಮಿ, ನೀವು ದಳಪತಿ, ನೀವು ಮೇಷ ಲಗ್ನ ನೋಡಿ, ಮಮತಕ್ಕ ಮೇಷ ಲಗ್ನ, ನಾನ್ ರಿಸೈನ್ ಮಾಡಲ್ಲ ಎಲ್ಲ ಸುಳ್ಳು ಮಾಡಿಬಿಟ್ಟಿದ್ದಾರೆ. ಏನೇನೋ ವಿಪರೀತಕ್ಕೆ ಮಾಡ್ಕೊಳ್ಳುತ್ತೆ ಸಿಂಹರಾಶಿ ಅವರು ಅಂತ ಹೇಳಿದ್ದೆ ನೋಡಿ. ಕೇಳ್ತಿಲ್ಲ, ನಾನು ರಿಸೈನ್ ಮಾಡಲ್ಲ, ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ತುಂಬಾ ದೊಡ್ಡದೇನಾಗೋಲ್ಲ, ಬರ್ತಾರೆ, ಅಲ್ಲೊಂದು ಇನ್ನೊಂದು ನಡೆಯುತ್ತೆ, ಇನ್ನೂ ಮರ್ಯಾದೆ ಕಳ್ಕೊಳ್ಳುತ್ತೆ. ಕೆಲವೊಂದು ಸಮಯ ಆಗಿದ್ದಾಗೋಯ್ತು, ಏನ್ ಜಿದ್ದಕ್ ಬಿತ್ತು, ಅಧಿಕಾರಕ್ಕೆ ಬಿತ್ತು, ಇನ್ನೂ ನಿಂತ್ಕೊಂಡು ಇನ್ನೂ ಬಂದಿಲ್ವಾ, ಏನ್ ನೋಡಿಲ್ಲ, ಏನ್ ಮಾಡಿಲ್ಲ. ನೀವು ಸರಿಯೋ ತಪ್ಪು ಜನಗಳ ಒಂದು ತೀರ್ಪೆ, ಜನಾರ್ದನನ ತೀರ್ಪು ಅಂತ ಶರಣಾಗತಿ ಆಗ್ಬೇಕು. ನನ್ನ ಲೆಕ್ಕಾಚಾರ ನಾವು ಮಾಡಿದ್ವಿ, ಎಲ್ಲ ಆಗೋಯ್ತು. ಇಟ್ಸ್ ಓವರ್. ಜೆಂಟಲ್ ವಾಕ್. ಮೇಷರಾಶಿ ಅಂಥದ್ದೊಂದು ಸ್ಥಾನ, ಗತಿ, ತೂಕ ಅಲ್ಲೇ ನಿಂತ್ಕೋಬೇಡಿ, ಬಿಟ್ಟು ನೋಡಿ ಶುಕ್ರ ಚಂದ್ರನ್ ಸಾರ ಆನಂದ. ವೃಷಭ ರಾಶಿ ಚಂದ್ರ ಅಷ್ಟಮ, ಶುಕ್ರನ್ ಸಾರದಲ್ಲಿದ್ರು ಶುಕ್ರ ಚಂದ್ರ. ಇದು ಹೆಂಗೆ ಅಂದ್ರೆ ಅತ್ತೆ ಮೇಲೇನೂ ಆಸೆ, ಸೊಸೆ ಮೇಲೇನೂ ಆಸೆ, ಹೆಂಡತಿ ಮೇಲೇನೂ ಆಸೆ, ಅಮ್ಮನ ಮೇಲೇನೂ ಆಸೆ, ಹೆಂಡತಿ ಮೇಲೇನೂ ಆಸೆ, ಕ್ಷಮೆ ಇರಲಿ. ಹೌದು, ಅಮ್ಮನ ಕೈ ತುತ್ತು ತಿನ್ಬೇಕು ಅಂದ್ರೆ ಸುಮ್ನೆ ಇರ್ತಾಳ ಪಾಪ. ಆ ಮಗು ಆಸೆಯಿಂದ ನಿಮ್ಮನ್ನ ನೋಡಿ ಕಟ್ಕೊಂಡು ಬಂದಿಲ್ವಾ, ನನ್ ಗಂಡ ನಾನ್ ಬಡಿಸಿದ್ದು, ನಂದು ಬೇಯಿಸಿದ್ದು ತಿಂತಾನೆ, ಆಸೆಯಿಂದ ತಿಂತಾನೆ ಅಂತ. ನೀವ್ ನೋಡಿದ್ರೆ ಓಡೋಗಿ ಅಮ್ಮನ ಸೆರಗಲ್ ಸೇರ್ಕೊಂಡ್ರೆ ಮತ್ತೆ ಯಾಕೆ ಮದ್ವೆ ಆಗ್ಬೇಕಿತ್ತು? ಅಮ್ಮನೇ ಬೇಕು ಅಂದ್ರೆ ಮದುವೆ ಆಗ್ಬಾರ್ದಿತ್ತು, ಮಗನೇ ಬೇಕು ಅಂದ್ರೆ ಮದುವೆ ಮಾಡ್ಬಾರ್ದಿತ್ತು, ಮಗಳು ಯಾವಾಗ್ಲೂ ನಿಮ್ಮ ಮಾತೆ ಕೇಳ್ಬೇಕು ಅಂದ್ರೆ ಅಳಿನ್ ತರಬಾರ್ದಿತ್ತು. ಏನೇ ಮಾಡ್ತಿದ್ದಾನೆ, ನಿಮ್ಮ ಅತ್ತೆ ಏನ್ ಹೇಳಿದ್ರೆ, ನಿಮ್ಮ ಮಾವ ಏನ್ ಹೇಳಿದ್ರೆ, ಆ ಮುದುಕರ್ಗೆ ಏನ್ ಹಾಕೊಡ್ತಿದ್ದೀಯ, ಅವ್ರಿಗೆ ಬೇರೆ ಕೆಲಸ ಇಲ್ವೇನೆ? ಹೀಗೆ ಆ ಒಗ್ಗರಣೆಯ ಭಾವಗಳು ಇವತ್ತು ಸ್ವಲ್ಪ ವೃಷಭ ರಾಶಿ ಎಚ್ಚರಿಕೆ. ಕೆಲವೊಂದನ್ನ ಒಪ್ಕೊಬಿಡ್ಬೇಕು, ನಾಟಕ ಮಾಡ್ಬೇಕು. ಅಮ್ಮ ಮುಂದ್ಗಡೆ ಬಂದಾಗ ಅಮ್ಮ ತುಂಬಾ ರುಚಿಯಾಗಿದೆ, ಮಿಸಸ್ ಹತ್ರ ಬಂದಾಗ ತುಂಬಾ ಶುಚಿಯಾಗಿದೆ, ನಿನ್ನ ಕ್ಲೀನ್ ಆಗಿ ಬಡಿಸೋಳಿಲ್ಲ, ಅಮ್ಮನಾಗ ರುಚಿಯಾಗಿ ಬಡಿಸೋಳಿಲ್ಲ. ಬಿಡಿ, ಎಲ್ಲೂ ತಪ್ಪಾಗಿಲ್ವಲ್ಲ, ಏನ್ ಕ್ಲಾಸ್ ಆಗಿ ಬಡಿಸ್ತೀಯ ಪುಟ್ಟ ನೀನು, ವಾಹ್ ನಿನ್ನ ಹಾಗೆ ಅಂತ ಹೇಳ್ಬಿಡಿ. ಆ ಮಗು ಎಷ್ಟು ಕುಂದಾಡುತ್ತೆ ನೋಡಿ, ಅದಕ್ಕೊಂದು ಆಸೆ. ಇಲ್ಲಿ ಬಂದಾಗ ಅಮ್ಮ ನಿನ್ ಕೈ ಚುಚಿ ಅಮೃತಮ್ಮ, ಸತ್ಯವೇ, ನೀನು ಬಡಿಸಿದ್ದು ಲಕ್ಷ್ಮೀ ತರ ಅಂತ ಹೇಳಿ, ನೀನು ಗೌರಿ ತರ ಅಂತ ಇಲ್ಲಿ ಹೇಳಿ, ತಪ್ಪು ಎಲ್ಲೂ ಆಗಿಲ್ವಲ್ಲ, ಇಬ್ರು ಖುಷಿ ಪಡ್ತಾರೆ. ಅಮ್ಮಂತರ ಅಡಿಗೆನೇ ಇಲ್ಲ ಅಂದ್ರೆ ಮುಗಿದೋಯ್ತು, ಎಷ್ಟು ಗಾಯ ಆಗುತ್ತೆ ಆ ತಾಯಿಗೆ. ಆ ನೆಂಟಿ ಬಡಿಸ್ತಾಳೆ ಹೆಂಗ್ ಕ್ಲಾಸ್ ಆಗಿ ಗೊತ್ತಾ, ಆ ತಾಯಿ ಇಷ್ಟು ದಿನ ಬೆಳೆಸಿದ್ದಕ್ಕೆ ಶರೀರ, ಆ ತಾಯಿಗೆ ಇಗ್ನೋರ್ ಮಾಡಿದ್ರೆ ತಪ್ಪಲ್ವಾ? ಇವತ್ತು ಆ ತರದ ಒಂದು ದಲ್ದಲ್. ಲಕ್ಷ್ಮೀ ಸಹಸ್ರನಾಮ ಸಮಾಧಾನ. ಮಿಥುನ ರಾಶಿ ಬ್ಯೂಟಿಫುಲ್ ದಿನ, ಚೆನ್ನಾಗಿದೆ. ಚಂದ್ರ ಶುಕ್ರನ್ ಸಾರ, ಶುಕ್ರ 12ನೇ ಮನೆಯಲ್ಲೇ ಇರ್ಬೇಕು. ಒಳ್ಳೇದಕ್ಕೆ, ಕುಟುಂಬಕ್ಕೆ, ಸಡನ್ ಆಗಿ ಒಂದು ಟ್ರಿಪ್ಪು, ಹೋಗೋದು ಬರೋದು, ಫುಡ್ ಕೋರ್ಟು, ವಸ್ತ್ರಗಳು, ಇನ್ನೊಂದು ಸ್ವಲ್ಪ ಶಾಪಿಂಗ್ ಎಲ್ಲ ಕಡಿಮೆ ಮಾಡ್ಕೊಳ್ಳಿ, ದುಡುಕ್ಬೇಡಿ. ಶನಿ ಬೇರೆ ರೇವತಿ ನಕ್ಷತ್ರಕ್ಕೆ ಬರ್ತಿದ್ದಾನೆ. ಇನ್ನೊಂದು 10 days ಅಲ್ಲಿ, 8 to 10 days ಅಲ್ಲಿ ಜಾಗ್ರತೆ, ದುಡುಕ್ಬೇಡಿ. ಯಾಕಂದ್ರೆ ಬುಧನ ಅಷ್ಟೊತ್ತಿಗೆ ಮೂವ್ಮೆಂಟ್ ಆಗ್ಬಿಡ್ತಾನೆ, ಜಾಗ್ರತೆ. ತೀರಾ ಖರ್ಚಿಗೆ ಹೋಗ್ಬೇಡಿ. ಕರ್ಕಾಟಕ ರಾಶಿ ಶುಕ್ರ ಲಾಭದಲ್ಲಿ, ಚಂದ್ರನ ಸ್ಥಾನದಲ್ಲಿ, ಫ್ಯಾಂಟಾಸ್ಟಿಕ್ ಡೇ. ಧೈರ್ಯವಾಗಿ ಹೋಗಿ ಯಾವ ಕೆಲಸವಾದರೂ, ಅದರಲ್ಲೂ ಜನಗಳನ್ನ ತೃಪ್ತಿಪಡಿಸ್ತಕ್ಕಂಥ ಹೋಟೆಲು, ಫುಡ್ ಇಂಡಸ್ಟ್ರಿ ಅದಿದೆ, ಹೊಲದಲ್ಲಿದೆ. ಎಲ್ಲ ಟ್ರಾವೆಲ್ಸು, ಟ್ರಾನ್ಸ್ಪೋರ್ಟು, ಆಟೋವರೆಲ್ಲ ಫೇರ್ ಜಾಸ್ತಿ ಮಾಡ್ಲೇಬೇಕು, ಟ್ಯಾಕ್ಸಿ ಅವರೆಲ್ಲ ಜಾಸ್ತಿ ಮಾಡ್ಲೇಬೇಕು. ಇವರೆಲ್ಲ ಹತ್ತಿಸ್ ಕೂತಿದಾರಲ್ಲ ಸ್ವಾಮಿ, ಫ್ರೀಬಿಗಳು ಕೊಟ್ಕೊಂಡು. ಇವಾಗ ಈ ದಳಪತಿ 40-45 ಕೋಟಿ ಖರ್ಚು ಮಾಡಬೇಕು. ಎಲ್ಲಿಂದ ಡೆಫಿಸಿಟ್ ಅನ್ನ ತರ್ತಾನೆ, ಹೆಂಗ್ ತರ್ತಾನೆ, ಅದಕ್ಕೊಂದು ಯೋಚನಾ ಆಲೋಚನಾ ಗೊತ್ತಿಲ್ಲ. ಪುಷ್ಯ ನಕ್ಷತ್ರ ಆರ್ ವೆರಿ ಗುಡ್ ಪ್ಲಾನರ್ಸ್, ಪ್ಲಾನಿಂಗ್ ಡಿಸೈನರ್ಸ್, ಸ್ಟ್ರಾಟಜಿಕ್ ಪ್ಲಾನರ್ಸ್. ಅವರು ಎಕ್ಸಿಕ್ಯೂಷನಲ್ ಪವರ್ ಒಬ್ಬ ಬೇಕು ಅಲ್ಲಿ ಮುಂದೆ. ಅವ್ರ ಹಿಂದ್ಗಡೆ ನಿಂತ್ಕೊಳ್ಳೋದ್ರಲ್ಲಿ ಚಾಣಕ್ಯರೇ, ಕಿಂಗ್ ಮೇಕರ್ಸ್. ಅವರು
ಹಿಂಗಾಗಿ ನಿರ್ಧಾರಗಳಲ್ಲಿ ಸ್ವಲ್ಪ ಎಡವಟ್ಟಾಗಿ ಬಿಡ್ತಾರೆ ಅನ್ನೋದು ನನ್ನ ಲೆಕ್ಕಾಚಾರ. ಸೊ ಇವತ್ತಂಥದ್ದೊಂದು ಶುಕ್ರ ದಶೆಯ ಭಾವ. ಗೋಯೆಡ್, ಹೋಟೆಲು, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಫ್ಯಾಂಟಾಸ್ಟಿಕ್. ಇನ್ನು ಸಿಂಹರಾಶಿ. ಚಂದ್ರ ಶುಕ್ರನ್ ಸಾರ, ಶುಕ್ರ ಚಂದ್ರನ್ ಸಾರ, ಏನೋ ತಳಮಳ. ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ. ಮೂಲ ತ್ರಿಕೋಣ ನೋಡಿ, ಕೇಂದ್ರ ನೋಡಿ, ಶುಕ್ರನ್ ಕೇಂದ್ರದಲ್ಲಿ ಕೇತು, ಕೇತು ಕೇಂದ್ರದಲ್ಲಿ ರಾಹು. ಅಲ್ಲೆಲ್ಲೋ ಒಂದು ರೀತಿ ಗೊಂದಲ. ಕಲಾ ಮಾಧ್ಯಮದಲ್ಲಿರೋರ್ಗೂ ಸ್ವಲ್ಪ ಅಪವಾದಗಳು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಒತ್ತಡಗಳು, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಫ್ಯಾಂಟಾಸ್ಟಿಕ್. ಕನ್ಯಾ ರಾಶಿ. ವಾವ್, ನಿಮಗೊಂದು ಪ್ರಯಾಣಗಳುಂಟು. ಅದ್ಭುತವಾಗಿ ಎಲ್ಲೋ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಧರ್ಮಕ್ಷೇತ್ರ, ಆತ್ಮೀಯರ ಕ್ಷೇತ್ರ, ಭೋಜನ ಕೂಟ, ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತ. ಆತ್ಮೀಯರನ್ನು ಭೇಟಿ ಆಗ್ತೀವಿ. ಅಲಂಕಾರಂ ಆನಂದಂ ವಿಸ್ಮಯಂ. ಚೆನ್ನಾಗಿದೆ. ತುಲಾ ರಾಶಿ. ದಶಮಾಧಿಪತಿ ಚಂದ್ರ 3ನೇ ಮನೆಯಲ್ಲಿರೋದು ವಿಜಯ ಸ್ಥಾನದಲ್ಲಿ, ವಿಕ್ರಮ ಸ್ಥಾನ, ರಸಸ್ಥಾನ, ಧೈರ್ಯ ಸ್ಥಾನ, ಭರ್ತೃಸ್ಥಾನ, ಫ್ಯಾಂಟಾಸ್ಟಿಕ್. ಆದರೆ ದಶಮ ಸ್ಥಾನಕ್ಕೆ 6ನೇ ಮನೆ ಹಾಗೂ 3ನೇ ಮನೆಯಿಂದ 8ನೇ ಮನೆ. ಸೊ ಇವತ್ತೊಂದು ಸ್ವಲ್ಪ ತಳಮಳವೇ ತುಲಾ ರಾಶಿಗೆ. ನೋಡೋಕೆ ಆಳ್ ನೋಡಿದ್ರೆ ಕಟ್ಟಪ್ಪ. ಆ ಕಟ್ಟಪ್ಪ ಏನೇನೋ ಡೈಲಾಗ್ ಹೊಡೆದು ನೋಡಿ, ಎಲೆಕ್ಷನ್ ಅಲ್ಲಿ ಏನೇನು ಆಗ್ಬಿಟ್ಟಿದೆ. ಮಗಳದು ಒಂದು ಡೈಲಾಗು, ಈತಂದು ಒಂದು ಡೈಲಾಗು ಬೇಕಿತ್ತ. ನಮ್ಮ ಕಾವೇರಿ ವಿಚಾರದಲ್ಲೂ ಹೀಗೆ. ನನಗೆ ಯಾಕೋ ದಳಪತಿ ಇಷ್ಟ ಇಲ್ಲಪ್ಪ. ಇವತ್ತಲ್ಲ ಯಾವತ್ತೋ ಎಷ್ಟೋ ವರ್ಷಗಳ ಹಿಂದ್ಗಡೆನೆ ನಮ್ಮ ನೀರು ಬಗ್ಗೆ, ನಮ್ಮ ನದಿ ನೀರು ಕುಡ್ಕೊಂಡು ಬೆಳೆದವ್ರವ್ರು. ಇವತ್ತಿಗೂ 18 ಡಿಸ್ಟಿಕ್, ನಾವು 3 ಡಿಸ್ಟಿಕ್. ಆವತ್ತೇ ಬಿಟ್ಬಿಟ್ಟೆ. ಅವನ ಮೇಲೆ ಒಂಚೂರು ಗೌರವ ಇತ್ತು, ಅವ್ರ ತಂದೆ ಮೇಲೇನೂ ಗೌರವ ಇತ್ತು. ಅವ್ರ ತಂದೆ ಕನ್ನಡದ ಚಿತ್ರಗಳೆಲ್ಲ ಡೈರೆಕ್ಷನ್ ಮಾಡಿದ್ದಾನೆ. ಅವನು ನೀರಿನ ವಿಚಾರದಲ್ಲಿ ಯಾವುದೋ ಒಂದು ಮೂವಿನಲ್ಲೇ ಹೇಳ್ತಾನೆ, ನನ್ನ ನೀರಪ್ಪ ಅಂತ ಎತ್ಕೊಂಡು ಕುಡ್ದಂದ್ರೆ, ನೀರು ನಂದು ನಿಂದು ಅನ್ನೋದೆಲ್ಲ ಅಲ್ಲ, ಇದು ನಮ್ದೇ. ಏನ್ ಹೇಳ್ತೀರಿ? ಇದು ಹೆಂಗೆ ಅಂದ್ರೆ, ಕೊಟ್ಟು 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 ತಗೊಂಡ್ ತಿಂದು ಮೈ ಬಲ್ತಿರೋರು ಹಿಂಗ್ ಮಾತಾಡೋದು. ಎಲ್ಲಾದ್ರೂ ಒಂದು ಧರ್ಮ ಮಾತಾಡ್ಲಿ. ನಮಗೆ 18 ಡಿಸ್ಟಿಕ್ ನೀರು ಬರ್ತಿದೆ. ಹೌದು, ಯುಗಾಂತರಗಳಿಂದ ಇದೆಲ್ಲ ಬಳಸ್ಕೋತಿದ್ವಿ. ಅವತ್ತು ಮೈಸೂರು ಸಂಸ್ಥಾನ ಮದ್ರಾಸಿಂದ ಆಳ್ತಿದ್ರು ಬ್ರಿಟಿಷರು. ಇವ್ರು ಜಂಚಕ್ ಹೊಡಿಯೋದ್ರಲ್ಲಿ ಎಕ್ಸ್ಪರ್ಟ್ಗಳು. ನಾವು ಕನ್ನಡದವ್ರು ಸತ್ರು ಯಾರಿಗೂ ಜಂಚಕ್ ಹೊಡೆಯಲ್ಲ. ಹೀಗೆಲ್ಲ ನಾವು ಮಾಡೋದೇ ಇಲ್ಲ. ಬೋಗಲ್ಲು ಅಂತ ಹೋಗ್ತಾನೆ ಇರ್ತೀವಿ. ನಾವು ತುಂಬಾ ಸ್ವಾಭಿಮಾನಿಗಳು ಕನ್ನಡದವರು. ಕಾಲು ಹಿಡಿಯೋದು, ತಲೆ ಹಿಡಿಯೋದು, ಇಂಥ ಒಂದು ಹಲ್ಕಟ್ಟಲ್ಲಿ ಕೆಲಸ ಮಾಡೋದು. ಬ್ರಿಟಿಷ್ ಅಲ್ಲೇ ಅಲ್ವಾ ಇದ್ದಿದ್ದು. ಅಲ್ಲಿದ್ದಿದ್ದು ಅವ್ರ ಕೆಳಗಡೆ ದಿವಾನರುಗಳು, ಇನ್ನೊಂದು ಎಲ್ಲರೂ ಅವ್ರ ಕಡೆಯವರೇ. ಅವೆಲ್ಲವನ್ನ 1920 ಆವಾಗ್ಲೇ ಏನೇನೋ ಮಾಡಿಸಿಟ್ಟಿರೋದು ಕಾವೇರಿ ನೀರನ್ನ. ಅದಕ್ಕೊಂದು ಲೆಕ್ಕ ಪಕ್ಕ ಬೇಡವಾ? ಇವನು ಹೇಳಿದ್ದ. ಆವತ್ತಿಗೆ ಬಿಟ್ಬಿಟ್ಟೆ. ಏನ್ ಮಾಡ್ತೀರಿ ನೋಡಿ. ಆ ಚಂದ್ರ ಷಷ್ಟಾಷ್ಟಕ, ದಶಮ ಸ್ಥಾನಕ್ಕೆ, ದಶಮದಿಂದ 6ನೇ ಮನೆ, ಚಂದ್ರನಿಂದ 8ಮ ಸ್ಥಾನ. ಸೊ ಉದ್ಯೋಗದಲ್ಲಿ ಈ ತರದೊಂದು ನೀವು ಮಾಡಿದಂತ ಕೆಲಸ ಕಾರ್ಯಗಳು ಕಾಣೋಕೆ ಹಿಂಗ್ ಕಾಣಿಸ್ತೀರಿ, ಬಟ್ ಒಳಗಡೆ ಏನೋ ಒಂದು ಅರ್ಧಂಬರ್ಧ ಅನ್ನಿಸ್ತಕ್ಕಂಥದ್ದು. ಗೌರಿ ಪೂಜೆ, ಗೌರಿ ಸಂಕಲ್ಪ, ಗೌರಿ ದರ್ಶನ, ಗ್ರಾಮದೇವಿ ದರ್ಶನ, ಸಮಾಧಾನ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಶುಕ್ರ ಚಂದ್ರನ್ ಸಾಂಗತ್ಯದಲ್ಲಿ 7ನೇ ಮನೆಯಲ್ಲಿ ಕುಳಿತಿದ್ದಾನೆ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥೆ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಅದರಲ್ಲೂ ಶುಕ್ರನ್ ಸಾರದಲ್ಲಿ ಚಂದ್ರ, ರಸಂ, ಬಟ್ಟೆ, ಭೋಗಂ, ಅಲಂಕಾರ, ಈ ಒಂದು ವಸ್ತ್ರ, ಹಣ್ಣು, ಹೂವು, ಜ್ಯೂಸು, ತರಕಾರಿ, ಬೇಕರಿ, ಗಂದಿಗೆ ಅಂಗಡಿಗಳು, ಅಲಂಕಾರಿಕ, ಮೇಕಪ್, ಬ್ಯೂಟಿ ಪಾರ್ಲರ್, ಇಂಥದ್ರಲ್ಲಿ ಏನಾದ್ರೂ ಇದ್ರೆ ಅಂದ್ರೆ ಇಟ್ಸ್ ಬ್ಯೂಟಿಫುಲ್ ಡೇ. ಚೆನ್ನಾಗಿದೆ. ಕಣ್ಣುಡಿ ಅವ್ರ ತರ ಇಡ್ತೀವಿ ಇವತ್ತು. ಅಂಥದ್ದೊಂದು ಅಂದ ಬರುತ್ತೆ ವೃಶ್ಚಿಕಕ್ಕೆ. ಶುಕ್ರ ಅಲ್ವಾ, ಚಂದ್ರನ್ ಸಾರ ಅಲ್ವಾ, ಮನಸ್ಸು ತುಂಬಾ ನಗ್ತೀರಿ. ತುಂಬಾ ದಿನ ಆಗಿತ್ತು. ಯಸ್, ಇಟ್ಸ್ ಅ ಬ್ಯೂಟಿಫುಲ್ ಡೇ. ದೆನ್ ಧನುಸ್ಸು ರಾಶಿ. ಚಂದ್ರ ಅಷ್ಟಮಾಧಿಪತಿ, ಷಷ್ಠಾಧಿಪತಿ ಪ್ರಭಾವದಲ್ಲಿದ್ದಾನೆ. ನಾಟ್ ಎ ಗುಡ್ ಡೇ. ನೀವು ಅಂದ್ಕೊಳ್ಳೋ ಲೆಕ್ಕಾಚಾರ ಇನ್ನೊಂದು,
ಹೌದು, ಅಷ್ಟಮಾಧಿಪತಿ ಪ್ಲಸ್ ಷಷ್ಟಾಧಿಪತಿ, 8ನೇ ಮನೆಯವನು 6ನೇ ಮನೆಯವನು ಇಬ್ರು ಚೂರಿ ಹಾಕೋರು, ಬಾಧೆ ಇಡೋರು. ಈ ತರದ್ದು ಒಬ್ಬ ಪೆಟ್ರೋಲ್ ಚೂರಿಯವನು, ಇನ್ನೊಬ್ಬ ಪೆಟ್ರೋಲ್ಗೆ ಖಾರದ ಪುಡಿ ಹಾಕೋನು, ಇಬ್ಬರು ರೂಪದಲ್ಲಿ ಚಂದ್ರ ಬಂದ್ಕೊಳ್ತಿರೋ ಅಂದ್ರೆ ಖಂಡಿತ ತುಂಬಾ ಹತ್ತಿರದವರ ವಿಚಾರದಲ್ಲೋ ಯಾರು ನಮಗ್ ಪೆಟ್ರೋಲ್ ಹಾಕೋದು, ಯಾರು ನಮಗ್ ಖಾರ ಹಾಕೋದು? ನಮ್ಮವರೇ. ಇನ್ಯಾರು ಈಗ ನೋಡಿ, ನಾನು ರೋಡಲ್ಲಿ ಬರ್ಬೇಕಾದ್ರೆ ಅವನು ದಡ ಬಡ ದಡ ಬಡ ಅಂದ, ನಾನು ಸಿಟ್ಟಲ್ಲಿ ಹೋಗೋ ಅನ್ಕೊಂಡ್ ಬಂದ್ಬಿಟ್ಟೆ. ಬೈ 100 meters ಬಿಡೋ ಅವನು ಪಾಪ ಡ್ರೈವರ್, ಅವನ ಬುದ್ಧಿ ಅಷ್ಟೇ. ಅವನು ತಳ್ತಿದ್ದಾನೆ ಬೇವರು, ರಾತ್ರಿ 9:30, ಅವನ ಟೆನ್ಷನ್, ಹೋಗಿ ಗಮ್ಯ ತಲುಪ್ತೀನ ಪಾಪ. ಇರ್ತವೆ ಮಕ್ಕಳು, ತಪ್ಪಲ್ಲ. ಆ ಥರದಕ್ಕೆ ಸಿಟ್ಟಿಗೆ ಅದನ್ನೆಲ್ಲ ಹಾಗೆಯೇ ಕ್ಯಾರಿ ಆನ್ ಮಾಡೋದಲ್ಲ. ಮರ್ತು ಬಿಟ್ಟೆ ನೋಡಿ, ಮರ್ತು ಬಿಟ್ಟೆ. ಆದ್ರೆ ತುಂಬಾ ಹತ್ತಿರದವ್ರು ಹಾಕೋ ಗಾಯ ಇರುತ್ತಲ್ವಾ, ಜೀವನ ಪರ್ಯಂತ ಮರೆಯೋಕ್ಕಾಗಲ್ಲ. ಇವತ್ತಂಥದ್ದೊಂದು ಭಾವ. 6ನೇ ಮನೆಯವನು 8ನೇ ಮನೆಯವನು ಇನ್ಯಾರು ನಿಮಗ್ ಗೊತ್ತಿರೋನೆ. ನಿಮ್ಮ ಹತ್ತಿರದವರೇ. ಅಲ್ಲೊಂದು ನಡೆಯುತ್ತೆ, ಹುಷಾರ್. ಯಾವುದೇ ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ, ದುಡುಕಿನ ಮಾತು ಬೇಡ. ಆರೋಗ್ಯದ ಕಡೆ ಗಮನ ಇರಲಿ. ಓಂ ನಮಃ ಶಿವಾಯ. ರುದ್ರ ನಮಕಂ ರುದ್ರ ಚಮಕಂ ಸ್ವಲ್ಪ ಕೇಳಿ. ಮಕರ ರಾಶಿ, ಸಪ್ತಮಾಧಿಪತಿ 12ನೇ ಮನೆಯಲ್ಲಿದ್ದಾನೆ. ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಪಂಚಮದಲ್ಲಿದ್ದಾನೆ. ಮಕ್ಕಳ ವಿಚಾರ, ಮನೆ ವಿಚಾರ, ಸ್ತ್ರೀಯರ ವಿಚಾರ, ಅಕ್ಕ ತಂಗಿಯರ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ತಳಮಳಗಳು ಉಂಟು, ಒದ್ದಾಟ ಉಂಟು, ಎಳೆದಾಟ ಉಂಟು. ನೋಡ್ಕೊಳ್ಳಿ ಚೆನ್ನಾಗಿ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಜೀವನದಲ್ಲಿ ದೇವರು ಕೊಟ್ಟಿರೋ ಒಂದು ಅತ್ಯದ್ಭುತ ವರ ಏನ್ ಗೊತ್ತಾ? ನಮಗೆ ತುಂಬಾ ವರಗಳು ಕೊಟ್ಟಿದ್ದಾನೆ. ಅಪ್ಪನ ಜಾಗದಲ್ಲಿ ಅಣ್ಣನೋರ್ವನನ್ನ ಕೊಟ್ಟಿದ್ದಾನೆ. ಅಣ್ಣ ಅನ್ನಿಸ್ಕೋಬೇಕು ಅಂದ್ರೆ ಅದೊಂದು ಗರ್ವ ರೀ. ಒಂದು ತಮ್ಮ ಅನ್ನಿಸ್ಕೋಬೇಕು ಅಂದ್ರೆ ಅದು ಇನ್ನೂ ಗರ್ವ ರೀ. ಹೌದು ರೀ. ಮೊನ್ನೆ ನಮ್ಮ ಅಕ್ಕ ನೋಡ್ಬೇಕು, ಹಿಂಗೆ ಮಡಿಸ್ಬಿಟ್ಟು ಇಟ್ಕೊಳ್ಳೋ, ಯಾಕೋ ಸಣ್ಣ ಆಗ್ಬಿಟ್ಟಿದೆ. ನನಗೆ ನಾನು ಉಲಿ ತರ ಇದೀನಿ, ಬಾ 1000 ಬಸ್ಕಿ ಹೊಡೆಯೋಣ, ಬಾ 100 ಬಸ್ಕಿ ಹೊಡೆಯೋಣ ಅಂತ. ನೀನೇನೋ ತಲೆಕೆಟ್ಟು ಒಂಥರ ಆಡ್ತೀಯ ಅಂತ. ಮತ್ತೆ ವೀಕ್ ಆಗಿಲ್ಲಮ್ಮ, ಹೆಲ್ತಿ ಆಗಿದ್ದೀನಿ. ನೀವ್ ಅಂದ್ಕೊಂಡಿರೋದಷ್ಟೇ. ಮೊದಲು ಬುಜಿ 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 ಅಂತಿದ್ದೆ, ನಿಮಗ್ ಕಾಣಿಸ್ತಿದ್ದು ಗಟ್ಟಿಯಾಗಿದ್ದೇನೆ. ಎಲ್ಬಿಟ್ಟು ನೋಡು ಅನ್ನತಕ್ಕಂಥದ್ದು. ನೀವು ನೋಡಿ, ಗಟ್ಟಿಯಾಗಿರ್ಬೇಕು. ನಿಮ್ ಮೂಳೆ, ಖಂಡ, ಮೇಧಸ್ಸು, ಎಲ್ಲ ಶರೀರ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ಹಿಂಗ್ ಮಾಡಿ ಅಂತ. ದಿನ 2 ನಿಮಿಷ ಹಿಂಗ್ ಮಾಡಿ. ಯಾವಾಗ ಆಗುತ್ತಲ್ಲ ನೋಡಿ, ಶೇಕ್ ಆಗ್ತಿರೋದು ಇಡೀ ಬಾಡಿ, ಇಡೀ ದೇಹ ಕಲ್ಲಿನ ತರ. ಏನು ಎಕ್ಸರ್ಸೈಸ್ ಮಾಡಿದ್ವಿ, ಮುಟ್ಟಿದ್ರೆ ನೀವು ಕಲ್ಲು ತರ ಕಾಣಿಸ್ತೀವಿ. ಗಂಟೆಗಟ್ಟಲೆ ಸಾಮು ಮಾಡಿದರೂ ಕೂಡ ಗಟ್ಟಿ ಆಗದಷ್ಟು ನೀವು ದಿನಕ್ಕೊಂದು 10 ಬಾರಿ, ಒಂದು 20 ಸೆಕೆಂಡ್, ಒಂದು 5 ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡಿ. ಇಡೀ ತಲೆಯೊಂದರಿಂದ ಕಾಲಿನ ಟೋವರೆಗೂ ಹೀಗೆ ಮಾಡಿ. ನೀವು ಆ ಫ್ರಸ್ಟ್ರೇಷನ್, ಒಳಗಡೆ ಇರೋ ಸ್ಟ್ರೆಸ್, ಒಳಗಡೆ ಇರೋ ಭಯ, ಆತಂಕ, ಇನ್ನು ಎಲ್ಲ ಕಿತ್ಕೊಂಡು ಹೊರಟೋಗುತ್ತೆ. ಜುನು ತುಂಬುದಾಗೆ, 10 ಆನೆಗಳ ಬಲ ಬಂದ ಹಾಗೆ, 10 kg ಜಾಸ್ತಿ ಆದ ಹಾಗೆ ಖಂಡಿತ ಬರುತ್ತೆ. ನೀವು ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನಿಂತ್ಕೊಂಡು ಹೀಗ ಮಾಡಿ, ಅಂತ ಮಾಡಿ. ಇಡೀ ಕಾಲಿಂದ, ಇಲ್ಲ ಮಲಗ್ಕೊಂಡೇ ಮಾಡಿ. ಪೂರ್ತಿ ಕಾಲಿನ ಟೋಯಿಂದ ಪೂರ್ತಿ ದೇಹ ನೋಡಿ. ನಿಮ್ಗೆ ಅನ್ನಿಸ್ದಾಗೆಲ್ಲ ಅಲಾರಾಮ್ ಇಟ್ಕೊಂಡು ಪ್ರತಿ ಗಂಟೆಗೊಮ್ಮೆ 10 ಸೆಕೆಂಡ್ ಅದನ್ನ ಹಾಗೆ ಒಂದು 20 ಸೆಕೆಂಡ್ ಮಾಡಿ. ಪರವಾಗಿಲ್ಲ ಅಂತ ಹೇಳಿ ಹಿಡ್ಕೊಂಡಿರೋ ನಾಡಿ, ನರ ಪ್ರತಿಯೊಂದು ಬಿಡುಗಡೆ ಆಗಿಲ್ಲ ಅಂದ್ರೆ ಸಿಸ್ಟಮ್ ವಿಲ್ ವರ್ಕ್. ಹಾರ್ಟ್ಗೆ ಬ್ಲಡ್ ಪಂಪ್ ಆಗುತ್ತೆ, ಕಣ್ಣಿಗೆ, ಬ್ರೈನಿಗೆ, ಎಲ್ಲದಕ್ಕೂ ನೀವು ಒಂಥರ ಆಗ್ತೀರಿ. ನೀವು ಗಟ್ಟಿ ಆಗ್ತೀರಿ. ಆ ಬಣ್ಣ ಇತ್ತು, ಇದಿತ್ತು, ಅದಿತ್ತು, ಏನು ಬೇಡ, ಜೋರಾಗಿ ಎಲ್ಲೋ ಹಿಡ್ಕೊಂಡಿರ್ತವೆ ನಾಡಿ ನರಗಳು. ಎಸ್ಪೆಷಲಿ 30+, 40+, 50+. ಹೀಗೆ ಕೂತ್ಕೊಂಡ್ರೆ, ಕೂತ್ಕೊಂಡ್ರೆ, ಅದು ಹಿಡ್ಕೊಂತ ಗುರುಗಳೇ, ಇದು ಹಿಡ್ಕೊಂತ ಗುರುಗಳೇ ಅಂತ ಗಂಟೆಗಟ್ಟಲೆ ಕೂತ್ಕೊಂಡಿರ್ತಾನೆ ನಾನು. ಸೊಂಟ ನೋವಿಲ್ಲ, ಇದೆ ಕೆಲವೊಂದು ಆಸನಗಳು ಹಾಕೋತಾನೆ. ಈ ಥರದ್ದೆಲ್ಲ ಮಾಡ್ಕೋತಾನೆ. ಮುಖ್ಯವಾಗಿ ಮಕರ ರಾಶಿ ಇವತ್ತು ಅದು ಮಾಡಿ. ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀರ. ಚಂದ್ರ 12 ಮನೆ, ಅದು ಆಗ್ತಿಲ್ಲ, ಇದು ಆಗ್ತಿಲ್ಲ, ನಿಮ್ಮ ವೇಗ, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ. ಬಟ್ ಮರೆಯಾಗಿ ಚಂದ್ರ ಕುಳಿತರೆ ವಿಪರೀತ ರಾಜಯೋಗ, ಹರ್ಷ ಯೋಗ, ಆನಂದ ಯೋಗ, ಆತ್ಮೀಯರನ್ನ ಭೇಟಿ ಮಾಡೋದು. ಗುರು ಚಂದ್ರ ನೋಡ್ತಿರೋದ್ರಿಂದ ಸ್ವಲ್ಪ ಹಣಕಾಸು, ಓಡಾಟ, ಸುತ್ತಾಟ, ದೈವ ಕ್ಷೇತ್ರ, ಪ್ರಸಾದ. ಕುಂಭರಾಶಿ ಈಗಂತೂ ಬ್ಯೂಟಿಫುಲ್ ಡೇ. ಚಂದ್ರ ಅಷ್ಟೇ ಲಾಭ ಬರಲೇಬೇಕು. ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕೂಡ ನಿಮಗೆ ಸುಖದಲ್ಲೇ ಇರೋದ್ರಿಂದ ಟುಡೇ ಇಸ್ ಅ ಫ್ಯಾಂಟಾಸ್ಟಿಕ್ ಡೇ.
ಏನಾದ್ರೂ ಒಂದು ಒಳ್ಳೆ ಬಟ್ಟೆ ಹಾಕೋದು, ಒಳ್ಳೆ ಆತ್ಮೀಯರನ್ನ ಭೇಟಿ ಆಗೋದು, ಫ್ರೆಂಡನ್ನ ಭೇಟಿ ಆಗೋದು, ವೆರಿ ನೈಸ್ ಫುಲ್ ಡೇ. ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯದ ಚಿಂತನೆಯೋ ನಡೆಯತಕ್ಕಂಥ ಒಂದು ದಿನ. ಇನ್ನು ಮೀನ ರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರ 10ನೇ ಮನೆಯಲ್ಲಿದ್ದಾನೆ. ಒಳ್ಳೇದು, ತುಂಬಾ ಒಳ್ಳೇದು. ಆದ್ರೆ ಶುಕ್ರನ ಸಾರದಲ್ಲಿ ಇದ್ದಾನೆ, ಅಷ್ಟಮಾಧಿಪತಿ. ಸ್ವಲ್ಪ ನೋಡ್ಕೊಂಡು ರೈತರು, ಹಣ್ಣು ಹೂವು, ಹೋಟೆಲ್ ಇಂಡಸ್ಟ್ರಿ ಅವರು, ಈವೆಂಟು, ಎಂಟರ್ಟೈನ್ಮೆಂಟು, ಟ್ರಾವೆಲ್ ಇಂಡಸ್ಟ್ರಿ ಅವರು, ಏರ್ಲೈನ್ಸ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರು, ಅಲ್ಲೊಂದು ದಲ್ದಲ್ಲುಂಟು. ಕಷ್ಟಪಡ್ತೀರಿ. ಚಂದ್ರ ಶುಕ್ರನ ಸಾರದಲ್ಲಿದ್ದು, ಶುಕ್ರ ನೋಡಿ ವಿಶೇಷವಾಗಿ ಉಚ್ಚ ಸ್ಥಾನದ ಚಂದ್ರನ ಭಾವದಲ್ಲಿ 3ನೇ ಮನೆಯಲ್ಲೇ ಇದ್ದಾನೆ. ಖಂಡಿತ ವಿಜಯ ಪ್ರಾಪ್ತಿ. ಏನ್ ಕಷ್ಟ ಪಡ್ತಿರೋ ಆ ಕಷ್ಟಾಜಿತಕ್ಕೆ ಫಲವಾಗಿ ಬ್ಯೂಟಿಫುಲ್ ಆಗತಕ್ಕಂಥದ್ದಾಗುತ್ತೆ. ಸಕ್ಸಸ್ ಇದೆ, ಚೆನ್ನಾಗಿದೆ. ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಓಡಾಟದಿಂದ ತ್ರಾಸ ಆಗತಕ್ಕಂಥದ್ದು ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.